ಅರಿವಿನ ನುಡಿ ಪೋಣಿಸಿ ವಚನ ಸಾಹಿತ್ಯ ನೀಡಿದ ಬಸವಾದಿ ಪ್ರಮತರ ಪವಿತ್ರ ಶ್ರೀಚರಣಕ್ಕೆ ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳಿ, ಇದು ನಮ್ಮ ನಿಮ್ಮೆಲ್ಲರ ಆರಾಧ್ಯ ವೀರಗಂಟಿ ಮಡಿವಾಳೇಶ್ವರರ ದಿವ್ಯ ದೇಗುಲದ ಮುಂಭಾಗದಲ್ಲಿ ಆವರಣದಲ್ಲಿ ಪುಣ್ಯ ಪುರುಷನ ಸನ್ನಿಧಾನದಲ್ಲಿ ನಡೆಯುತ್ತಿರುವ ಈ ಪವಿತ್ರ ಅಧ್ಯಾತ್ಮದ ಯಾಗ ವೀರಗಂಟೇಶ್ವರರನ್ನು ಅವರ ಶ್ರೀಚರಣಕ್ಕೆ ಕೋಟಿ ನಮಸ್ಕಾರಗಳನ್ನು ಹೇಳಿ, ಈ ಮರಿ ಕಲ್ಯಾಣ ರೇವಣಸಿದ್ದೇಶ್ವರರು, ಚನ್ನಬಸವೇಶ್ವರರು, ವೀರಗಂಟೇಶ್ವರರು ಒಬ್ಬರೇ ಇಬ್ಬರೇ ಎಲ್ಲ ದೇವತೆಗಳ ವಾಸವಾಗಿರುವ ಪವಿತ್ರ ಸುಕ್ಷೇತ್ರ. ಇಂಥ ಒಂದು ಪವಿತ್ರ ಗ್ರಾಮದಲ್ಲಿ ಮಕ್ಕಳಿಗೆ ಏನಾಗ್ಬಿಡ್ತದ್ರಮ್ಮ, ಈಗ ಅಪ್ಪ ಅವರು ವ್ಯಾಸಪೀಠದ ಮೇಲೆ ಕುಳಿತು ಧಾರ್ಮಿಕ, ಆಧ್ಯಾತ್ಮಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ, ನೈತಿಕ ಮತ್ತು ಸಾಹಿತ್ಯಿಕ ವಿಚಾರಗಳನ್ನು ಹಂಚಿಕೊಳ್ಳುವಾಗ ಆ ಘನತೆ ಗೌರವದ ಜೊತೆಯಲ್ಲಿ ಮಕ್ಕಳೆಲ್ಲ ಶಾಂತ ಕುಂತು ಕೇಳ್ತಾರೆ. ಅವಕ್ಕೆ ಏನಾಗ್ಬಿಡ್ತದ್ರಿ, ಏನೋ ಒಂದು 10-15 ಮಿನಿಟ್ ಗುಂಡಣ್ಣ ನಗಿಸ್ತಾನಂತ ಅಂದ ತಕ್ಷಣವೇ ಅವು ಮಕ್ಕಳಿಗೆ ನಾವೇನೋ ಹಿಂಗೆ ಬಂದು ಪರಮ ಪವಿತ್ರ ಶ್ರೀಚರಣಕ್ಕೆ ಗುರುಗಳ ಸನ್ನಿಧಾನಕ್ಕೆ ಅಂದ್ರೇ ಅವಕ್ಕೆ ಏನಾಗ್ಬಿಡ್ತದ ಅಂದ್ರೆ, ನೀವೇನೇ ಅದ ಯಾಕೆ ಹೋಗ್ಯಾನ ಪಾಪ ಎಷ್ಟೋ ಥರ ಇರ್ತಿಂತ ಏನೋ ಅವ್ನು ಏನೋ ಪರಿಸ್ಥಿತಿ ಯಾರಿಗೂ ಸಣ್ಣ ಗಿಡ ಪುರಾಣಕ್ಕೆ ಬಂದಾಗ ಬರ್ತಾವ ಬಡವಳಿ ಬತವಣ್ಣ ಈ ಖಾಲಿ ಮಾಡಿ ಮತ್ತೆ ಟ್ಯಾಂಕ್ ತುಂಬ್ಕೋಬೇಕು. ಮಕ್ಕಳು ದೇವರ ಸಮಾನ. ಬೇಂದ್ರೆ ಅವರು ಈ ಮಕ್ಕಳಿಗೆ ಏನಂತ ಕರೀತಾರಂದ್ರೆ, ಅಮ್ಮ ದೇವರು ತೋಟದ ಹೂಗಳಂತ ಕರೆದಾರೆ. ದೇವರ ತೋಟದ ಹೂಗಳು ನಿಮ್ಮ ಅಲ್ರಿ ಅವು. ಅದು ವೀರಗಂಟೇಶನ ಮಡಿವಾಳಪ್ಪನ ದೇವರ ತೋಟದ ಹೂಗಳು. ಇವು ಸಾಮಾನ್ಯವಾಗಿರ್ತಕ್ಕಂಥ ಪರಿವಿಡಿಯಾಗಿ ಒಂದು 2 ಮಾತುಗಳನ್ನು ಹೇಳಲೇಬೇಕು. ತಾಯಂದ್ರೆ, ಹಿರಿಯರೇ, ಸ್ವಲ್ಪ ಮಾತಾಡೋಣ. ಇವು ಹೂವ ಅಂದ್ರೆ ಅಕ್ಕ ಚೂರು ಮಾಡ್ತಾರ, ಒಳ್ಳೆ ಪಾಠ ಕಡಕ್ಕೆ. ಇವ್ರಿನ ತೋಟದಾಗ ಒಂದಿಷ್ಟು ಸಂಸ್ಕಾರ ಊರು ಇರೋದ್ರೆ ಚಂದ ಕುಂತವ್ರು. ನಮ್ಮೂರಲ್ಲಿ ಕಲಬುರಗಿಯಿಂದ ಹಸೂರು ಅಂತ ಬರ್ತದ್ರೆ, ಒಂದು 10-15 ಕಿಲೋಮೀಟರ್. ಅಲ್ಲಿ ಹಿಂಗೆ ಕರೋನಾ ಬಂದಿತ್ತು ನೋಡ್ರಿ. ಕರೋನಾ ಬಂದಾಗ ಊರಿಗೆ ವಜ್ಜಿ, ಮಂದಿಗೆ ವಜ್ಜಿ, ಮನೆಗೆ ವಜ್ಜಿ, ಹಡ್ದಾವ ಹುಟ್ಟ್ಯಾವ ಇಟ್ಟು ವಜ್ಜಿ ಆಗಿದ್ರು ಊರಾಗ. ನಾವತ್ತು ಊರಿಗೆ ಹೋಗಿದ್ದ. ಊರಾಗ ಸ್ವಲ್ಪ ಇಲ್ಲಿ ಬರ್ರಿ ನೀವು ಎತ್ತೀರಿ ಮತ್ತು ನೀವಲ್ಲ ನಂಬಲ್ಲಿ ಕರೆದ್ರೆ ಹೆಂಗೆ ಕರೆಯೋದು ಬಂದು ಯಾಕೆ ಕರೆದುಕೊಂಡು ಅಣ್ಣ, ಶ್ರಾವಣ ಮಾಸ ಮೊದಲೇ ಕರೋನಾ, ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸ್ದಿಂದ ದೇವರ ನಾಮಸ್ಮರಣೆ ಮಾಡ್ರೆ ಅದು ಹೆಂಗೆ ಮಾಡಬೇಕು ನೋಡೋಣ ಅಂದು. ಅವ್ವಾಗಂತೂ ಮೊದಲೇ ಗೊತ್ತಿಲ್ಲ ಹೆಂಗೆ ಮಾಡ್ಬೇಕಂತ ಸ್ವಲ್ಪ ಓಂ ನಮಃ ಶಿವಾಯ ಮಂತ್ರ ಹೇಳ್ತೀನಿ, ಸ್ವಲ್ಪ ಅನ್ಬರ್ರಿ. ಹಿಂಗೆ ಕುಂತೂರಿದ್ದ ಶುರು ಮಾಡಿ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ ಅಂತ ಅವ್ರು ಶುರು ಮಾಡಿದ್ರಮ್ಮ. ಅವು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಅವ್ರು ಪ್ರಾರಂಭ ಮಾಡಿದ್ರು. ನಾವೊಂದರ ಊರಿಗೆ ಹೋಗಿದ್ದ, ಒಂದು 5-6 ದಿನ ಡ್ಯೂಟಿ ಮಾಡಿ ಮನುಷ್ಯ ಹೈರಾಣಾಗಿತ್ತು. ನಮ್ಮ ಕಟ್ಟಿ ಮೇಲೆ ನನ್ನ ತೆಲಿಯಲ್ಲ ಹಿಂಗೆ ಕೊಟ್ಟು ಕಣ್ಣು ಮುಚ್ಚೀನಿ ಮಾಡಿ, ನೀನು ಕಣ್ಣು ಮುಚ್ಚೀನಿ. ಇವು ಶುರು ಮಾಡಿ ಅವಾಗೆ ಓಂ ನಮಃ ಶಿವಾಯ, 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 ಓಂ ನಮಃ ಶಿವ. ಅದಾಗ ಪಡಿಸೇಟಿ ಮಲ್ಯಾನ ಪಾರಾಯಣ ಮಾಡ್ಯಾರ. ಡಾಟಾ ಓಡ್ಕೋತ ಹೋಗಿ
ಈಗ ಅಳಿತ ನಮ್ಗೆ ನಾನು ಮೂರನೇ ಬರ್ತೇನೆ. ನಾ ಏನು ನೊಣಗಿಡ ತುಂಬ್ತೇನೆ ಅಂತ ಕಾಡ್ಸ್ ಮಾಡಿ ಹಂಗೆ ಶುರು ಮಾಡಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಅದ್ರಾಗ ಒಂದು ಪಾರ ಏನಂತಾರೆ ನಿಂದ್ರಸ್ತು ಮಂತ್ರ ನಿಂದ್ರಸ್ತು ಬೈತಾನು ಗುಂಡೋಣೆ ಇದೇ ಮಂತ್ರ ಬ್ಯಾರೆ ನಾನು ವಾಣಿ ಕುಂದ್ರಿಸವ್ರಿ ಮೂರ್ಯಾಗ ಹಳ್ಳಿ ಬರ್ತಾವ ಬ್ಯಾರೆ ಕಂಡವ ಅವ್ರು ಹೆಂಗೆ ಶುರು ಮಾಡ್ಯಾರ ನಮಃ ಶಿವಾಯ ಇದು ಕೂತಿನಾದ್ರು ಎದ್ದು ಏನಾಗ್ಯಾರವ ರೊಟ್ಟಿ ಯಾರಿಗೂ ಬೇಡಾಗ್ಯಾರ ಪಾನಿಪುರಿ ಬೇಕಾಗ್ಯಾರ. ಇದಕ್ಕೆ ಇಲ್ಲಿ ಹೊಟ್ಟೆಗೆ ದೇಹಕ್ಕೆ ಚಲೋ ಇರ್ಬೇಕನ್ನೋದಿಲ್ಲ. ಬರೀ ನನಗೆ ರುಚಿ ಸಿಕ್ಕರು ಕಲಬುರಗಿ ನೋಡ್ಬೇಕು ನೀವು. ನಿಮ್ಮಲ್ಲಿ ಬಂದಾರೋ ಏನು ಮಾಡ್ಯಾರ ಬಾಯಿದಾಗ ಕೂಸು ಬಿದ್ದೋದ್ರೆ ಪಾನಿಪುರಿ ಅದ್ರ ಎಚ್ಚರ ಅವರೇ ಬರೀ ಹುಡುಗಿಯರೇ ತಿಂತಾವೆ ಹೆಚ್ಚಿಗೆ. ಇವು ಹುಡುಗರು ತಿನ್ನಲ್ಲ. ಇವು ಸ್ವಲ್ಪ ದಿನ ಹುಡುಗಿಯರೇ ನೋಡ್ಕೊತ ನಿಂತಿರ್ತಾರೆ. ಅವು ಹಿಂಗೆ ಹಾಕದೆ ಅವ್ರೆಲ್ಲರಿಗೆ ಹಾಕಾದ್ಮೇಲೆ ಅವ ಈಗ ಮಾಡಿಸ್ಬೋತಾನ ಈ ಕಡೆ ಮಾಡಿಸ್ಬೋತಾನ ಹಿಂಗ ಮಾಡಿಸ್ಬೋತಾನ ಮತ್ತೆ ಅದೇ ಕೈ ತೊಗೊಂಡು ಮತ್ತೆ ಹಾಕ್ತಾನ. ಇವು ಹುಡುಗಿಯರು ಭಯ್ಯಾ ಬಹುತ್ ಟೇಸ್ಟ್ है देखो भैया और थोड़ा डालो. ಪಾನಿಪುರಿ ತಿಂದು ತಿಂದು ಮಾನವೀಯತೆಯ ಧಕ್ಕೆ ತಂದು ದೈಹಿಕವಾಗಿರ್ತಕ್ಕಂಥ ಶರೀರ ನಸ್ವರದ ಕಡೆ ಕೊಂಡೊಯ್ತಕ್ಕಂಥ ಇಂದಿನ ಸಮಾಜ, ಇಂದಿನ ಪ್ರಸ್ತುತ ಯುವಕ ಮತ್ತು ಯುವತಿಯರು. ಆದರೆ ಸ್ವಲ್ಪ ಮಾತಾಡೋಣ. ಆದರೆ ಲಂಕಾದಾಗ ರಾಮ ಎಲ್ಲ ಗೆದ್ದನ್ರಮ್ಮ. ಎಲ್ಲ ಹಿರಿಯರಿದ್ದೀರಿ, ಎಲ್ಲರಿಗೂ ಗೊತ್ತಿರುವ ವಿಚಾರ. ಎಲ್ಲ ಗೆದ್ದರು, ಯುದ್ಧದಲ್ಲಿ ಗೆದ್ರು. ಅಲ್ಲಿರುವವರೆಲ್ಲ ಅಂದ್ರು ಶ್ರೀಲಂಕಾದಲ್ಲಿ ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಇಲ್ಲೇ ರಮ್ರಿ ಅಂದ್ರು. ಹೊಸು ಇದು ಬಂಗಾರ ಬೆಳ್ಳಿ ತಗೊಂಡು ಆರಾಮ್ ಇಲ್ಲೇ ಇಟ್ಟು ಬಿಡಾಮ ಅಂದಮೇಲೆ ಅವಾಗ ರಾಮ ಒಂದು ಉತ್ತರ ಕೊಡ್ತಾರೆ. ಏನಂದ್ರೆ ಅಪಿ ಸ್ವರ್ಣಮಯಿ ಲಂಕಾ ನೇಮೆ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಯ ಸ್ವರ್ಗಾದಪಿ ಗರಿಯಸಿ. ಯಾ ಬಂಗಾರ ಬೇಡ, ಯಾ ಬೆಳಿ ಬೇಡ, ಯಾ ರೊಕ್ಕ ಬೇಡ, ಯಾ ಸಂಪತ್ತು ಬೇಡ. ನಾನು ಹುಟ್ಟಿದ ನನ್ನ ತಾಯ್ನಾಡು, ನಾನು ಬೆಳೆದಿರ್ತಕ್ಕಂಥ ನನ್ನ ಊರು, ಅಲ್ಲಿರುವ ಆ ಮಣ್ಣು ಅದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ನಮ್ಮ ಊರಿಗೆ ಹೋಗ್ತೀನಂದು ನಾ ರಾಮ ಅಲ್ಲ. ನೀವೆಲ್ಲ ಕುಂತವ್ರು ಅನ್ಬೋದು, ಈ ರಾಮನಿಗೂ ಈ ಮಾತಿಗೂ ಏನ್ ಸಂಬಂಧ? ತಾಯಂದ್ರೆ ಹೇಳಿದ್ರು ಗುರುಗಳು ವೇದಿಕೆ ಮೇಲೆ ಕುಂತು 2025 2026 ನನಗೆ ಡೇಟ್ ಇಲ್ಲ. ಒಂದು ದಿನ ಡೇಟ್ ಇಲ್ಲ ನನಗೆ. 2000 ನನ್ನ ತಂದೆ ಆಶೀರ್ವಾದದಿಂದ, ಗುರುವಿನ ಆಶೀರ್ವಾದದಿಂದ ನನಗೆ ಟೈಮ್ ಇಲ್ಲ. ಊರಿಗೆ ಬರ್ಲಿಕ್ಕಂತೂ ಮೊದಲೇ ಟೈಮ್ ಇಲ್ಲ. ಆದರೆ ಇವತ್ತು ರಾಜ್ಯದಲ್ಲೆಲ್ಲ, ರಾಷ್ಟ್ರದಲ್ಲೆಲ್ಲ, ಇವತ್ತು ದೇಶದಲ್ಲಿ ಹೆಸರು ಮಾಡಿರುವುದು ಮಡಿವಾಳಯ್ಯ ಅಪ್ಪೋರು ಹೆಸರು ಮಾಡಿರಬಹುದು. ಪ್ರವಚನ ಪುರಾಣ ಹೇಳುವ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿರಬಹುದು. ಇವರ ಮನಸ್ಸಿಗೆ ಅಲ್ಲಿಯ ಮಾತು ತೃಪ್ತಿ ಪಡೋದಿಲ್ಲ. ಆದರೆ ವೀರಘಂಟೇಶ್ವರ ಮಡಿವಾಳಪ್ಪನ ಈ ವೇದಿಕೆ ಮೇಲೆ ಕುಂತು ನಿಮ್ಮೆಲ್ಲರಲ್ಲಿ
ತೊಟ್ಟಿಲದಲ್ಲಿ ತೂಗಿರ್ತಕ್ಕಂಥ ಆ ಮಗುವಿನ ಮಾತನ್ನು ಕೇಳಿಕೆ ತಿಳಿದಿರಲ್ಲವ, ಇದರ ಮುಂದೆ ಸ್ವರ್ಗನೂ ಶ್ರೇಷ್ಠ ಇಲ್ಲ. ಆ ತಂದೆ ತಾಯಿಯ ನಡೆದಾಡಿರ್ತಕ್ಕಂಥ ಈ ನೆಲದಲ್ಲಿ ಮೊದಲು ನಮ್ಮೂರ ಜನರ ಮನಸ್ಸು ಗೆದ್ದಾಗ ವಿಶ್ವದ ಜನರ ಮನಸ್ಸಲ್ಲಿ ಗೆಲ್ಲಲು ಸಾಧ್ಯ. ನಾವು ಊರಿಗೆ ಬಂದಿಲ್ಲ, ಮುದ್ದವರೆಲ್ಲ ಭಾಳ ಕಡೆ ನಾವು ಹೋಗಿರ್ತೀವಿ. ಗುಂಡಣ್ಣ ಏನೋ ಮಾಡ್ತದ ಅಂತ ಹೇಳಿದೆ, ಹುಚ್ಚು ಚುಚ್ಚು ಮಾಡ್ತದ. ಅವ್ರ ಅಣ್ಣನು ಹಿಂಗೆ ಮಾಡಿ ಹೋಗ್ಯಾನ, ಇವನು ಹೋತಾನ ಅಂತ ಇನ್ನೊಂದು ಮಾಡೋದಿಲ್ಲ. ಹುಚ್ಚುಚ್ಚಂತ್ರ ಇದಕ್ಕೆ ಇಂಥ ಪವಿತ್ರವಾದ ಅವಕ್ಕೆ ಯಾಕೆ ಗೊತ್ತ? ಈಗ ತಾನೇ ಅಂದ್ರೆ ಮುದ್ದೆಯವರು ಬೈಯೋರಿಗೆ ಮೊದಲು ಇರ್ಬೇಕ. ಬೈಯ ಮಂದಿ ಏನಿರ್ತಾವ ನೋಡ್ರಿ, ಅವ್ರಿಗೆ ನಮಸ್ಕಾರ ಮಾಡ್ಬೇಕು ಮೊದಲು. ಯಾಕ್ರಿ ಬೈಯೋರು ಬೈಯೋರಿಗೆ ಯಾಕೆ ನಾನು ಸ್ವೀಕಾರ ಮಾಡ್ಬೇಕಂದ್ರ, ಕಾಲಾಗ ಸ್ಲೀಪರ್ ಹಾಕೊಂಡಿರ್ತೀವಿ. ಏನು ಮಳಿ ಗಿಳಿ ಬಂದಿರ್ತದ್ರಿ, ಹೋಗೋ ಟೈಮ್ನಾಗ ಅವು ಸ್ಲೀಪರ್ ನಡೆಯೋ ಹೊತ್ತಿಗೆ ನಮ್ಮ ಮೈಯೆಲ್ಲ ಚಿಡಿಸ್ತು. ಎಲ್ಲಿ ಬೇಕಾದ್ರೆ ಹಿಂದೆ ಹೊಸ ಬಟ್ಟೆ ಇದ್ರು ಸಹಿತ ಚಿಡಿಸ್ತದ. ಆ ಚಪ್ಪಲಿ ಒಬ್ಬರೇ ನಮ್ಮ ಮೈಯೆಲ್ಲ ರಾಡಿ ಮಾಡಿ ಅದನ್ನು ತೊಯ್ದು ಒಟ್ಟಾಕಿದ್ದೇವೆ. ಮತ್ತು ಮನೆಗೆ ಒಯ್ದು ತೊಳೆದು ಚಂದ ಇಟ್ಟು ಮತ್ತು ಮರುದಿನ ಅವೇ ಹಾಕೊಂಡು ಅದ್ರ ಮೇಲೆ ಜರ 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 ಸೆಟ್ ಮಾಡಲ್ಲ ನಾವು ಮೆಟ್ಟಿನ ಮೇಲೆ. ಮೆಟ್ಟಿಗೆ ತೊಳೆದು ಇಡ್ತೀವಿ ಅಂದ ಮೇಲೆ ಇದು 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾದ ಮನುಷ್ಯಗೆ ಯಾಕೆ ಬೈಬೇಕ್ರಿ? ಅದಕ್ಕಿಂತ ಕನಿಷ್ಠ ಏನಿದೆ, ಅವನು ನಮ್ಮಲ್ಲಿ ಇರ್ಬೇಕೆ. ಹಂಗೆ ಅನವೇರೆ ಸ್ವಾಟ್ಟಿದ್ರು ಸ್ವಾಟ, ದಾಮ್ ಇದ್ರ ದಾಮ, ಮಾತಾಡಿದ್ರೆ ಅದಕ್ಕೆ ಮಾತು ಬರ್ತದ. ಮಾತಾಡ್ತಾರೆ ನಾಯಿ ಒದರ್ದಂಗೆ ಒದರ್ತಾನ. ಮಕ್ಳು ಬರ್ರಿ, ಮಕ್ಳು ಆಗಿಲ್ಲ ಅಂದ್ರೆ ಅದಕ್ಕೇನು ಮಕ್ಳು ಆಗ್ತಾವ್ರಿ. ಹೊಡೆದ್ರು ಅಂದ್ರೆ ಹಂದಿ ಹೊಡೆದಂಗೆ ಎಲ್ಲ ಬೇರೆ. ಎಲ್ಲಿ ಹೋದ್ರೆ ಈ ಮಂದಿ ಇದ್ದಂಗೆ ಯವ್ವ ಊರಾಗ ಹಂದಿ ಇರ್ಬೇಕ್ರಿ. ಊರಾಗ ಹಂದಿ ಇರ್ಲಿಲ್ಲ ಅಂದ್ರೆ ಇವೆಲ್ಲಿ ಬೇಕಲ್ಲಿ ಇಡ್ತಾವು. ಇನ್ನೋರು ಯಾರು ಶಬ್ದ ಅಸಹ್ಯ ಅದರಿ, ಆದರೆ ವಾಸ್ತವಿಕತೆ ಅವೆಲ್ಲ ನಡೆಯಬೇರೆ. ಅದ್ರ ಬಗ್ಗೆ ತಲೆ ಕೇಳಿಸ್ಕೋಬಹುದು. ಮಡಿವಾಳಪ್ಪ ನಮ್ಮಂಗ, ಬಸವೇಶ್ವರರು ನಮ್ಮಂಗ, ಮಣ್ಣನ್ನಾಳಿದವನು ಮಣ್ಣಾಗುತ್ತಾನೆ, ಮನಸ್ಸನ್ನಾಳಿದವನು ಮಹಾತ್ಮನಾಗುತ್ತಾನೆ. ಮಣ್ಣಿಗಾಗಿ ಬೆನ್ನು ಹತ್ತಿರ್ತಕ್ಕಂಥ ಒಂದು ದಿನಮಾನದಲ್ಲಿ ಇವತ್ತು ನಾನು ಸರ್ ಅವರು ಸಂತೋಷ್ ಸರ್ ಅಂತ ನಾವು ಕರಿತೀವಿ. ಅವರಿಗೆ ಒಬ್ಬ BPEd ಸ್ಟೂಡೆಂಟ್ ಆಗಿ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಕೇವಲ ಅವರು ಬಂದ 6-7 ವರ್ಷದಲ್ಲಿ ಇವತ್ತು ಈ ಬೀದರ್, ಕಲಬುರಗಿ ಮತ್ತು ರಾಯಚೂರು, ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಸುಮಾರು 400 ವಾಹನ ಚಾಲಕರಲ್ಲಿ 3-4ನೇ ಸ್ಥಾನದಲ್ಲಿ ಹೆಸರು ಯಾರಿಂದ ಬರ್ತದಂದ್ರೆ ಅದು ಶಿವಲಿಂಗ ಸಂತೋಷ್. ಅವ್ರದ್ದು ದೊಡ್ಡದ ವ್ಯಕ್ತಿತ್ವ ಅಲ್ಲ, ಅವ್ರದ್ದು ದೊಡ್ಡ ವ್ಯಕ್ತಿತ್ವ ಅಲ್ರಿ. ಆ ಪುಣ್ಯಾತ್ಮ ಈ ಊರಾಗ ಹುಟ್ಟಿದ್ದು ದೊಡ್ಡ ಅದು ಇಲ್ಲಿ ಹುಟ್ಟೋದಾದ್ರೆ ಇಂಥ ಒಂದು ಬೆಳಕಿನಲ್ಲಿ, ಇಂಥ ಒಂದು ಗುರುಗಳ ಸನ್ನಿಧಾನದಲ್ಲಿ ಸಂಸ್ಕಾರ ಸಿಕ್ಕದಲ್ಲ, ಇವತ್ತಷ್ಟು ದೊಡ್ಡ ಸ್ಥಾನದಲ್ಲಿ ಬರಲಿಕ್ಕೆ ಕಾರಣ. ಅವ್ರ ಮೊನ್ನೆ ಅಂದರು, ಗುಂಡಣ್ಣವರೇ ನಮ್ಮ ಊರಾಗ ಪುರಾಣ ಯಾರ್ರಿ ಏನು ಪುರಾಣ? ಹಿಂಗೆ ಮಡಿವಾಳ ಗುರುಗಳು ಮುತ್ತರು ನೋಡೋದು ಭಾಳ ದಿವಸ ಐತ್ರಿ. ಕರೀಲಿಲ್ಲ ಅಂದ್ರೆ ಕೆಲವೊಂದು ಕಡೆ ಹೋಗ್ಬಾರ್ದ್ರಿ, ಕರೆದ್ರೂ ಹೋಗ್ಬಾರ್ದ್ರಕ್ಕ. ಕರೀಲಿಲ್ಲ ಅಂದ್ರೆ ಕೆಲವೊಂದು ಕಡೆ ಹೋಗ್ಬಾರ್ದ್ರಿ, ಕರೆದ್ರೂ ಹೋಗ್ಬಾರ್ದು. ಒಂದೊಂದು ಕಡೆ ಕರೀಲಿಲ್ಲ ಅಂದ್ರೂ ಹೋಗ್ಬಾರ್ದು. ಕರೀಲಿಲ್ಲ ಅಂದ್ರೆ ಹೋಗ್ಬಾರ್ದು ಅಂತೇಳಿ ಈ ಊಟಕ್ಕೆ ಹೇಳಿರ್ತಾರೆ ಊರಾಗ. ನಾವು ಸಣ್ಣವರಿದ್ದಾಗ ಊರಿಗೆ ಊಟ ಹೇಳ್ತಿದ್ರು, ಹಿಂಗೆ ಏನೆಲ್ಲ ದಿನ ನೋಡ್ತಾ ಇದ್ದಾಗ ಅವ ಹೇಳೋ ಹಿಂದೆ ಬಂದು ಹತ್ತಿದ್ದೇವೆ. ನಮ್ಗೆ ಯಾವಾಗ ಕರೀತಾನೆ, ಯಾವಾಗ ಸುಮ್ಮನೆ ಹಿಂದೆ ಹೋದಂಗೆ ಮಾಡೋದು, ಹಸು ಸಾವಾಗೋದು. ಈ ಓಡಾಡ್ಬರೋ ಹಿಂದೆ ಇರ್ತಿದ್ದೋ ಕರಿತಿದ್ದಿಲ್ಲ. ಬನ್ನಿ ಕೈ ಜೋಡಿ ನಿಮ್ಮವ್ರು ಹೇಳಿದೋ ನೋಡ್ರಿ ಅಂತ ಅವ್ರು ಗೊತ್ತಿದ್ದೇವೆ. ಅಲ್ಲಿ ಕರೆದ್ರೆ ಹೋಗ್ಬೇಕ್ರಿ, ಕೆಲವೊಂದು ಕಡೆ ಕರೆದ್ರೂ ಹೋಗ್ಬಾರ್ದು. ನಡಿಯಲ್ಲೇ ಒಂದು 90 ಹೊಡ್ಯಾಂಗ ನಾನ್ ವೆಜ್ ಬಂದಂತ ಚಲೋ ಮಾಡ್ತಾನಂತ ರೆಡಿ ಒಂದು ಅಡ್ಗೆ ಮಾಡೋಣ. ಇಲ್ಲ ಸ್ವಲ್ಪ ಹೋಗ್ಬಾರ ಮಾಡಿ ಹ್ಯಾಪಿ ನ್ಯೂ ಇಯರ್ ನೋಡಿದ್ರೆ ಹ್ಯಾಪಿ ನ್ಯೂ ಇಯರ್ ಮನೆ ಅವರೇ. ನಮ್ಮ ಮಕ್ಕಳಿಗೆಲ್ಲ ಬೆಂಗಳೂರಿಗೆ ಓದಿಸಲಿಕ್ಕೆ ಕಳಿಸ್ಬೇಕು. ಹ್ಯಾಪಿ ನ್ಯೂ ಇಯರ್
ಗಂಡಸ್ ಹುಡುಗರ್ಕಿಂತಲೂ ಹೆಣ್ಮಕ್ಳೇ ಹೆಚ್ಚಿಗೆ ಕುಡ್ದಾರ. ಯೂಟ್ಯೂಬ್ದಲ್ಲಿ ನೀವು ಟಿವಿಯಲ್ಲಿ ನೋಡ್ರಿ, ಮೈ ಮೇಲಿನ ಬಟ್ಟಿನೇ ಅವರಿಗೆ ಇಲ್ಲ. ಇವರೆಲ್ಲ ಈ ದೇಶವನ್ನು ಕಟ್ತಕ್ಕಂಥ ಮುಂದಿನ ಜನ್ಮಭೂಮಿ, ಮಾತೃಭೂಮಿ, ಪುಣ್ಯಭೂಮಿ, ಜನನಿ ಜನ್ಮಶ್ಯ ಭೂಮಿ. ಸೂರ್ಯನಿಗಿಂತಲೂ ತೇಜಸ್ಸು, ಚಂದ್ರನಿಗಿಂತಲೂ ಸೊಗಸ್ಸು, ಸುಸಂಸ್ಕೃತ ಜೀವನ, ತ್ಯಾಗದ ತೊಟ್ಟಿಲು. ಬಸವಣ್ಣನಲ್ಲಿ ಕಾಂತಿ ಬೀಜವನ್ನು ಬಿತ್ತಿ ಕ್ರಾಂತಿ ಗಂಗೋತ್ರಿ ಅನಿಸಿಕೊಂಡಿರ್ತಕ್ಕಂಥವಳು ಅಕ್ಕ ನಾಗಮ್ಮ. ಭಗತ್ ಸಿಂಗ್ನಲ್ಲಿ ದೇಶಾಭಿಮಾನದ ಕಿಚ್ಚನ್ನು ಹಚ್ಚಿರ್ತಕ್ಕಂಥವಳು ತಾಯಿ ವಿದ್ಯಾವತಿ. ಶಿವಾಜಿ ಮಹಾರಾಜನಲ್ಲಿ ದೇಶದ ಹಿಂದುತ್ವ ತಳಹದಿಯನ್ನು ಕೊಟ್ಟಿರ್ತಕ್ಕಂಥವಳು ಜೀಜಾಬಾಯಿ. ನನಗೇನೂ ಬೇಡ, ಚನ್ನ ಮಲ್ಲಿಕಾರ್ಜುನ ನನ್ನ ಗಂಡ ಅಂತೇಳಿ ದಿಗಂಬರಾಗಿ ಸಮಾಜದಲ್ಲಿ ನಿಂತಿರ್ತಕ್ಕಂಥವಳು ಅಕ್ಕ ಮಹಾದೇವಿ. ಇವತ್ತು ನಮ್ಮ ಮಕ್ಕಳೆಲ್ಲ ಬೆಂಗಳೂರು ಮಹಾನಗರದಲ್ಲಿ ಹೆಣ್ಣು ಮಕ್ಕಳಾಗಿ ಮೈ ಮೇಲಿನ ಬಟ್ಟೆ ಇಲ್ಲದಂಗೆ ಹೊಸ ವರ್ಷ ಆಚರಣೆ ಮಾಡ್ತಾರಂದ್ರೆ ಇವರು ಭಾರತ ದೇಶದ ನಾರಿಯರೇ. ಇದಕ್ಕೆಲ್ಲ ಕಾರಣ ಅಜ್ಞಾನದ ಶಿಕ್ಷಣ. ಇದಕ್ಕೆಲ್ಲ ಶಿಕ್ಷಣ ಬಹಳ ಮುಖ್ಯ ಅಲ್ರಿ, ಅನುಭವ ಬಹಳ ಮುಖ್ಯ. ಇವತ್ತು ಮುದ್ದೆಯವ್ರ ಮಾತಿನ ಉದ್ದಕ್ಕೂ ಹೇಳಿದ್ರು ಕಲ್ಯಾಣ. ನಮ್ಮ ಭಾಗ ಕಲ್ಯಾಣ. ನೋಡ್ರಿ, ಈ ನಮ್ಮ ಭಾಗದ ಹುಡುಗಿಯರು ಒಬ್ಬರು ಇದ್ದಿದ್ದಲ್ಲ ಅಲ್ಲಿ, ಅದೆಲ್ಲ ಆ ಕಡೆ ಎಲ್ಲ ಅನಲೈಸಿಸ್ ಮಾಡಿ ಹಿಂದಗಡೆ ನೋಡಿದ್ರೆ ನಮ್ಮ ತಾಯಂದ್ರಿ ನಿಮ್ಮದೆಲ್ಲ ಈ ಫೋಟೋವನ್ನು ಹೊಡೆದ ಬೆಂಗಳೂರು ಮಂದಿಗೆ ತೋರಿಸ್ಬೇಕು. ಎಷ್ಟು ಒಂದು ಗುರುವಿನ ಸಾನ್ನಿಧ್ಯ ಎದುರುಗಡೆ ತಾವೆಲ್ಲ ತೆರೆ ಮೇಲೆ ಸ್ವರ ಮುಚ್ಕೊಂಡು ಕೂತು ಕೇಳ್ತಕ್ಕಂಥ. ಈಗ ಹೊಚ್ಕೊಬೇಡಕ್ಕ, ಒಬ್ಬೊಬ್ರು ಈಗ ಹೊಚ್ಕೊಳ್ಳೋಕೆ ಎಲ್ಲರಿಗೂ ಹೊಚ್ಕೊಂಬೋದು ಆಗಲ್ಲ. ಅದು ಆ ಸಂದರ್ಭ. ನನ್ನ ಹೇಳ್ತಿಗೆ ಮನೆ ನೈಟ್ ಕುಂದಿಸಿ ಬಂದಿನಿ. ನೈಟ್ ಮಾತು ನಮ್ಮದೇ ಸುದ್ದಿಲ್ಲ, ನಿಮ್ಮದೇನು ಹೇಳ ಅಂದ್ರೆ ಹೇಳೋ ಸುದ್ದಿ ಇರ್ಬೇಕು. ಸುತ್ತಿರ್ಬೇಕ. ಕಸ ಹುಡುಕ್ತಕ್ಕಂಥ ಸತ್ಯಕ್ಕ ಅಂತ ಚಂದ ಬರೀತಾರಂತ. ಈ ಮನ್ಯಾಗ ನೋಡ್ರಿ, ನಾವು ಆಗ್ತಿದ್ದೇವ ಹಿಂಗೆ ಉದಿನ ಕಡಿ ತೊಗೊಂಡು ಹಿಂಗ ಬೆಳಗಮ್ಮ, ಈ ಕಡೆ ಗಂಟಿ ಹಿಂಗೆ ಉದಿನ ಕಡಿ ಬೆಳಗಮ್ಮ, ಹಿಂಗೆ ಗಂಟಿ ಬಾರ್ಸ ಅಂದ್ರೆ ಏನು ಬೆಳಗದ್ರು ಏನೂ ಇಲ್ಲ ಅಂತ ಅರ್ಥ. ಏನು ಬೆಳಗ್ಗೆ ಏನೂ ಇಲ್ಲ ಅನ್ನಂಗೆ ಅದು. ಅದಕ್ಕೆ ಕಸ ಹುಡುಗ ಸತ್ಯಕ್ಕೆ ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ. ಪರಧನ ಪರಸ್ತ್ರೀಗಳಿಗೆ ಮನಸ್ಸು ಎರಗದಿಪ್ಪದೆ ನಿಜನೇಮ ಕಾಣಿರೋ ನನ್ನ ಶಂಭು ಚಕ್ಕೇಶ್ವರನಲ್ಲಿ. ಯಾರು ಹೇಳ್ಯಾರಂದ್ರೆ ಕಸ ಹುಡುಗ ಸತ್ಯಕ್ಕ. ಆಕೆ ಓದಲಿಲ್ಲ, ಬರೀಲಿಲ್ಲ, ಏನೂ ಮಾಡಲಿಲ್ಲ. ಆಕೆ ಯಾವುದೇ ಯೂನಿವರ್ಸಿಟಿ PhD ಮಾಡಲಿಲ್ಲ. ಇವತ್ತು ಕಸ ಹುಡುಗತಕ್ಕಂಥ ಸತ್ಯಕ್ಕರ ಮೇಲೆ PhDಗಳು ನಡೆದಾವ. ಅವ್ರ ಹೆಸರ ಮೇಲೆ PhDಗಳು ನಡೆದಾವ್ರಿ ಅಮ್ಮ. ಅಷ್ಟು ಸಾಮಾನ್ಯವಾಗಿರ್ತಕ್ಕಂಥ ಕಲ್ಯಾಣವಲ್ಲ. ಕಲ್ಯಾಣ ಅಂದ್ರೆ ಅರ್ಥ ಏನಂದ್ರೆ, ಅಪ್ಪವ್ರಿಗೆ ಕೇಳಿದ್ರೆ ಕಲ್ಯಾಣ ಅಂದ್ರೆ ಮಾನವೀಯತೆಯ ಅಂತಃಕರಣದ ಮೌಲ್ಯಮಾಪನ ಅಂತೇಳಿ ಅದರ ಪರಿಪೂರ್ಣವಾದ ಮಾನವೀಯತೆಯ ಅಂತಃಕರಣ ಅಂತ ಶಬ್ದ ನೋಡ್ರ. ಅಂತಃಕರಣ ನಮ್ಮ ಮೌಲ್ಯ ಏನೇ ಅಂದ್ರೂ ಕೂಡ ನೀವು ಕೊನೆಗೆ ಅಂತಃಕರಣ ತೋರಿಸ್ತೀರವ್ವ. ಅಥಣಿ ಮುರುಗೇಂದ್ರ ಶಿವಗಳು ಈ ನಾಡಿಗೆ ಹೊಂಟ್ರಪ್ಪ ಅಂತಂದ್ರೆ ಕೆಲವರಿಗೆ ಮಣ್ಣು ತೊಗೊಂಡು ತೆರಿಗೆ ಹಚ್ಕೋತಿದ್ರು, ಹಣಿಗೆ ಹಚ್ಕೋತಿದ್ರು. ಯಾಕ್ರಿ ಅಪ್ಪ ಅಂದ್ರೆ ಇದು ಸಗರ ನಾಡಿನ ಶರಣರು ನಡೆದಾಡಿರ್ತಕ್ಕಂಥ ತಾಣದಯಪ್ಪ. ಇಂಥ ನಾಡಿನಲ್ಲಿ ಏನೆಲ್ಲ ನೋಡೋದು ಬಂತು. ನಮ್ಮ ಗುರುಗಳು ಹೇಳ್ತಕ್ಕಂಥ ಮಾತಿಗೆ ಜೊತೆಯಲ್ಲಿ ಶಾಂತು ಮುತ್ತಿಯವರು, ಇವರೆಲ್ಲ ಅದ್ವಿತೀಯ ಸಾಧಕರಷ್ಟೇ ಅಲ್ರಿ, ಅದ್ವಿತೀಯ ಸಾಧಕರು. ಶಬ್ದಗಳಲ್ಲಿ ಬಹಳ ವ್ಯತ್ಯಾಸ ಇರ್ತದ್ರಮ್ಮ. ರೂಪ ಬೇರೆ, ಸ್ವರೂಪ ಬೇರೆ. ಅದೆಲ್ಲ ಈಗ ಹೇಳ್ಕೊತ ಹೋದ್ರೆ ಪೂಜ್ಯರು ನಿಮ್ಗೆ ದಿನನಿತ್ಯ ಹೇಳ್ತಾ ಇರ್ತಾರೆ. ಶಿವಲಿಂಗಯ್ಯ ಗುರುಗಳು ಎಂತೆಂಥ ಹಾಡು, ಏನಮ್ಮ ಅದು ಆ ಹಾಡನ್ನ ಕೇಳಿದ್ರೆ ಮೈ ಝೂಮ್ ಅಂತೀವಿ. ಇಂಥ ಹಾಡುಗಳನ್ನ ನಮ್ಮ ಮಕ್ಕಳಿಗೆ ಇಂಥವು ಕೇಳಿ ಈಗ ಬಂದವ್ರಕ್ಕ. ಇನ್ನೂ ನಮ್ಮ ಹೌದೇರಿ ಇನ್ನು ಜೇರಟ್ಟಿದ ಮಕ್ಕಳು ಮೊಮ್ಮಕ್ಕಳು ಹಡಿಲಕ್ಕೆ ಬಂದ್ರಂದ್ರೆ ಕಾಲು ಉದ್ದಕ್ಕೆ ಮಾಡಿ ಕಿತ್ತೂರು ಚೆನ್ನಮ್ಮನ ಕಚ್ಚಿ ಕಟ್ಟಿ
ಅವು ಒಂದೊಂದು ತಿಂಗಳು ಕೂಸುಗಳಿಗೆ ಎಲ್ಲಿ ಬೇಕಲ್ಲಿ ಎಣ್ಣೆ ಹಚ್ಚಿ ತಿಕ್ಕಿ 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 ಸುಡ 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 ನೀರು ಹಾಕಿ ಒಯ್ದು ತೊಟ್ಲಾಗ ಹಾಕಿ ಏನ್ ಚಂದ ಹಾಡ್ತೀರಿ ಅವ್ವ. ಹಾಲ್ ಬೇಡಿ ಅತ್ತನ ಕೋಲ್ಬೇಡಿ ಕುಣದಾನ ಮೊಸರು ಬೇಡಿ ಕೆಸರ ತುಳುದಾನ ಅಂತ ಹಾಡಿದ್ರ ಕೂಸಲ್ರಿ ಕೂಸಿನ ಅಪ್ಪ ಮಕ್ಕೋತಿದ್ದ. ಈಗೇನು ಮಂಗಿಸ್ತೀರಿ ಅವ್ವ? ಗೆಚ್ಚ ಗಿಲಿಗೇರಿ ಗೆಚ್ಚ ಗಿಲಿಗೇರಿ ಗೆಚ್ಚ ಗಿಲಿಗೇರಿ ಗೆಚ್ಚ ಗಿಲಿಗೇರಿ ಗೆಚ್ಚ ಗಿಲಿಗೇರಿ ಲಘು ಹೊರಗಡೆ ನಗಲಾಗ್ತಾರೆ ಗುಣಾರಿ ಅವ್ವ. ಎಲ್ಲ ಊರಾಗ ಎಲ್ಲೋ ನಗಲ್ಲ. ಅದೆಲ್ಲ ಮುಖ್ಯವಾಗಿ ನಮಗೆ ತಳಾಗಿ ಹಾಕ್ಯಾರ ಅಂತೇಳಿ ಆ ಕಡೆ ನಾನು ಅಪ್ಪವ್ರು ಮಾಂತಪ್ಪವ್ರು ನಮ್ಮ ಅಲ್ಲಿ ಕಾರ್ಯಕ್ರಮ ಕರ್ಕೊಂಡು ಹೋಗಿ ಆ ಮಟ್ಟಕ್ಕೆ ಕರೆಸಿ ಹೇಳಿ ಸುಮ್ಮನೆ ನಗಬಾರ್ದ ಇವೆಲ್ಲ ಹಿಂಗೆ ನಗಕ್ಕೆ ಮಾನ್ಯ ಊರಿಗೆ ಹೋಗಿರಮ್ಮ. ಹಿಂಗೆ ಹೆಂಗೆ ನೀವು ನಗಲಗತ್ತೀವಿ ಹಂಗೆ ನಗಬೇಕಾಯ್ತು. ಹಬ್ಬಕ್ಕೇನೆ ಅದ್ರೆ ಹಿಂದು ಕುಂಟು ಕಲ್ಲು ತೊಗೊಂಡು ಹುಡಿತಾಳೆ ಅಂತ ಕುಂಟಾಡ ಕಲ್ಲು ತೊಗೊಂಡು ಬೀಸ್ತಾಳೆ ಅನ್ನ. ನಾನೇ ಕಾರ್ಯಕ್ರಮ ಮುಗಿತು. ಯಾಕ್ರಿ ಹಾಕೋರೆ ಎಲ್ಲರೂ ನಗಲಾಗಿದ್ರು, ನೀ ಯಾಕೆ ನಗಲಾಗಿದ್ದೆ ತಮ್ಮ? ನಿನಗೆ ನೋಡಿದ್ರ ಸೇಮ್ ನಮ್ಮ ಅತ್ತಿಗೆ ನೋಡಿದಾಗ ಆ ಪ್ರಾಂಗಳಕ್ಕೆ ಆಕೆ 2 ತಿಂಗಳ ಹಿಂದೆ ಅತ್ತಿ ಕುತ್ತಿಗೆ ಒತ್ತೇಳಂತ ಮುಗಿಸ್ಕೊಂಡು ನನಗೆ ಓದ್ತಾಳೆ ಅಂತ ಕತೆ ಇಂತಿದ್ದವ್ರು ಎಲ್ಲ ಇರ್ತಾರೆ ಬಂದು ನೋಡ್ರಿ. ಎಲ್ಲ ಒಂದು ಸಂಭ್ರಮ ಅದ ರೀ. ಈ ಮನೆಯವ ಹಿಂಗೆ ಹೋಗ್ತಾನ ಬರ್ತಾನ ಹೋಗ್ತಾನ ಕುಂದ್ರ ಕಡೆ ಎತ್ತ ನನಗೆ ಸುಮ್ಮನೆ ಏನು ಹೇಳಿದೆ ಏನು ಹೇಳಿ ಏನು ನಗತ್ತಾರ ಏನು ಬಿಡ್ತಾರ ನಾನು ನನಗತ್ತೇವ ನೀನು ನಿನಗತ್ತ ಯಾಕೆ ಏನಾಗ ಹೊಸ ಚಪ್ಪಲಿ ತಂದಿ ಒಂದು ಇಟ್ಟಾರ ಒಂದು ಒಯ್ದಾರ ಇದು ಅಂಥವ್ ನಗತಾನ. ನಗುವ ಸಂದರ್ಭದಲ್ಲಿ ನಗಬೇಕು, ಅಳುವ ಸಂದರ್ಭದಲ್ಲಿ ಅಳಬೇಕು. ನಗು ಹೃದಯದ ಬಾಗಿಲನ್ನು ತೆರೆಯುವ ಕಾಲಿಂಗ್ ಬೆಲ್. ಎಷ್ಟು ಸುಸಂಸ್ಕೃತವಾದ ವೇದಿಕೆ. ಪೂಜ್ಯರ ನಲ್ನುಡಿಗಳು, ಗುರುಗಳ ಹಾಡುಗಳು, ಶಾಂತ ಮುತ್ತೇರವರ ತಬಲ ಕೇಳಿಕೆ ಸೇರ್ತಂದ್ರೆ ಎಷ್ಟೋ ಮಂದಿ. ಕೆಲವೊಂದು ಕಡೆ ಅವ್ರು ಇರಲಿಲ್ಲ ಅಂದ್ರೆ ಪುರಾಣ ಕ್ಯಾನ್ಸಲ್. ಅವ್ರು ಎಂದ ಬರ್ತಾರೆ ಅಂದೇ ಟೈಮ್, ಎಂದ ಮನೆಯೊಳಗೆ ಮತ್ತೆ ಬರ್ತಾನೆ ಅಂದೇ ಪುರಾಣ. ಇದಕ್ಕೆಲ್ಲ ವಾಟ್ ಟು ಟಾಕ್, ವೆನ್ ಟು ಟಾಕ್, ವೇರ್ ಟು ಟಾಕ್, ಹೌ ಟು ಟಾಕ್, ಹೌ ಮಚ್ ಟು ಟಾಕ್. ಮಾತುಗಳಲ್ಲಿ ಹಿತವಾಗಿ, ಮಿತವಾಗಿ, ಲೌಕಿಕವಾಗಿ, ಸಂಕಟರಹಿತವಾಗಿ, ಸಂತಸಭರಿತವಾಗಿ, ಪ್ರಜ್ಞಾಪೂರ್ವಕ ಮಾತಿರ್ಬೇಕ್ರಿ. ಪ್ರಜ್ಞಾ ಸಮಯೋಚಿತ ಸಂದರ್ಭ. ಒಂದೊಂದು ಮಾತಾಡ್ತಾವ್ರಿ ಕಾಕ. ಹಲೋ, ಹಾ ಗುಂಡಣ್ಣ? ಹೌದು ಸರ್ ಗುಂಡಣ್ಣ. ಏನೋ ನಗಸ್ಕಂತಲ್ಲಿ ಏನು ದೇವ್ರು ಕೊಟ್ಟು ವರ ಸರ್. ಸುಮ್ಮನೆ ಅದೇ ಎಷ್ಟು ಮಂದಿ ಬರ್ತೀರಿ ನೀವು? 3-4 ಜನ ಬರ್ತೀವಿ. ಅದೇ ಸೀದಾ ಊರಿಗೆ ಬರ್ರಿ. ಊರ ಬಂದ ಹೆಸರು ಹೇಳು. ಹಾ ಕೊಟ್ಟವ್ರು ತೊಗೊಂಡು ಹೋಗು. ಮಾತು ಹುಟ್ಟವ್ರೆ ಯಾಕೆ? ಮಾತುಗಳು ಹೆಂಗಾಡ್ಬೇಕನ್ನೋದೇ ಗೊತ್ತಿಲ್ಲ. ಗುರುಗಳು ಹೇಳಿದ್ರು ವ್ಯಕ್ತಿ ಮತ್ತು ವ್ಯಕ್ತಿತ್ವ. ವ್ಯಕ್ತಿ ಅಂದ್ರೆ ಚಿನ್ನ, ವ್ಯಕ್ತಿತ್ವ ಅಂದ್ರೆ ಆಭರಣ. ಚಿನ್ನ ಇಟ್ಕೊಂಡು ಮನೆ ಇಟ್ಕೊಂಡು ಏನ್ ಮಾಡ್ತೀರಿ? ಅದು ಆಭರಣ ಆಗಬೇಕು. ಅಂದಾಗ ಅದಕ್ಕೊಂದು ಯೋಗ್ಯವಾಗಿರತಕ್ಕಂಥ ಬೆಲೆ ಅಲ್ಲಿ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಹೊರತು ಬೇರೊಂದು ಮಾತನ್ನ ಅದು ಸಾಧ್ಯ ಆಗಲಿಕ್ಕೆ ಸಾಧ್ಯನೇ ಇಲ್ಲದಂತ ಪರಿಸ್ಥಿತಿ ನಮ್ಮ ಬದುಕಿಗೆ. ಇದು ಎಷ್ಟು ಆನಂದದ ವೇದಿಕೆ. ಅವರೇ ದೊಡ್ಡ 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 ಸಿಟಿ ಕೆಟ್ಟ ಹೋಗ್ಯವ್ರು, ಆಳು ಕೆಟ್ಟವ್ರಿ. ನಮ್ಮ ಅತ್ತೆ ಇರ್ತಾಳೆ ಇಲ್ಲಿ ಕಾಳಗಿ ಬಲಿ ಕೋಳಿ ಅಂತ ಬರ್ತದೆ. 75-80 ವಯಸ್ಸಾಗಿದ್ರೆ ಮುದುಕಿಗೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಉಸೋ ಕಡೆ ಬೆಂಗಳೂರೇ. ಆ ಬೆಂಗಳೂರಿಗೆ ಹೋಗಿದ್ರಕ್ಕ ಮಾಡಿನ ನಮ್ಮ ಸಾಹೇಬರ ಮನೆ ನಾಯಿ ತಂದಾರ ಗುರುಗಳೇ. ನಾಯಿ ತಂದವ್ರಪ್ಪ ಭಾಳ ಚಂದಿತ್ತು ನಾಯಿ ನೋಡಕ್ಕೆ. ನಾನೇ ತೊಗೊಂಡೇನು ಮಾಡಿದ್ರಿ ಅಂತ ಒಂದು ಮುತ್ತು ಕೊಟ್ಟ. ಆ ನಾಯಿ ಹಿಂಟು ಅಂತ ಮುತ್ತು ಕೊಟ್ಟ. ಒಳಗಿನ ಮೇಡಮ್ ಅವ್ರು ಬಂದು, ಏ ಗುಂಡಣ್ಣ ಇದ್ರ ಮಾರಿ ಈ ಕಡೆ ಅದ. ಮಾರಿಯ ಕಡೆ ಮಕ್ಕಳು ಗೊತ್ತಿಲ್ಲ ನಾವು. ನಾಯಿನ ಮಣ್ಣ ಬೆಂಗಳೂರಿಗೆ ಇರ್ತಾರೆ, ಅಲ್ಲೇ ಬೆಂಗಳೂರು ಅನ್ಕೋತಾರೆ. ಅವ್ರ ಸೊಸಿ ಮಗ ಏನಂದ್ರು, ಏ ಗುಂಡಣ್ಣ ಅತ್ತಿ ಕರ್ಕೊಂಬರೋ, ಅತ್ತಿ ಕರ್ಕೊಂಬ ಅಂತಂದ್ರು.
ಅತ್ತೆ ಕರ್ಕೊಂಡು ಹೋಗ್ಬೇಕಂತ ಹೇಳಿ ನಾನೇ ಏನು ಮಾಡಿದೆ, ಅವ್ರ ಮಗ ಏನು ಮಾಡ್ಯಾರಮ್ಮ, ರಾತ್ರಿ 1ಕ್ಕೆ KK ಎಕ್ಸ್ಪ್ರೆಸ್ ರಿಸರ್ವೇಶನ್ ಮಾಡಿಸ್ಯಾನ. KK ಎಕ್ಸ್ಪ್ರೆಸ್ ಅದು 1ಕ್ಕೆ ರೀ. ಅತ್ತಿನ ಮುಂದೆ ನಡಿ, ಒಳಗೆ ನಡೀನಿ, ರಿಸರ್ವೇಶನ್ AC ದಾಗ ಮಾಡಿಸ್ಯಾನ, ಮುಂದೆ ನಡಿ ಅಂತ ಏರ್ಸಿನಿ. ಅದ್ರೊಳಗೆ AC ಹೋಗಿದಾಗ ಹೆಂಗೆ ಇರ್ತಾರಂದ್ರೆ ಸರ, ಉದಾಕ್ ಮಕ್ಕೊಂಡು ಮ್ಯಾಲ ಕರ್ಟನ್ ಹಚ್ಕೊಂಡಿರ್ತಾರೆ, ಬಿಳಿ ಚಾದರ್. ಇವು ಹೊಸ್ತಾನ ಹೋಗಿ ಮುದುಕಿಯರಿಗೆ ಮುದುಕರಿಗೆ ಹೆಣನೆ ಮಾಡ್ಕೊಡೋದು. ನೀವು ಒಳಗೆ ಹ್ಯಾಂಗೆ ಹೋಗ್ಯಾಳ ಹಂಗೆ ಹೊರಗೆ ಹಾರೇನ್ರಿ ಮುದುಕಿ. ಆಯ್ತು ಕುಂದ್ರು ಕುಂದ್ರು ಕಾಕ ಕುಂದ್ರಿ ಕಾಕ. ಫೋನ್ ಬಂದು ಅರ್ಥ ಮಾಡ್ದಂಗೆ ಕಾಣ್ತ ಹಿಂಗಿರ್ಬೇಕು. ಎಲ್ಲ ಗಂಡ ಹೆಂಡತಿ ಕೂಡ ಬರ್ಬೇಕು. ಒಂದೊಂದು ಕಡೆ ಇಲ್ಲಿ ಬರ್ತಾವ ಕಾಣದೇವ್ರು ಬಂದು ಬರ್ತೆ ಏನು ಬರಲ್ಲ ನೋಡ ಮಾತ ಎದ್ದೆ ಹೋಗೋದು. ಇವು ಮೊಬೈಲ್ ಬಂದ್ಮೇಲೆ ಹಿಂಗಾಗಿದ್ರೆ ಗಂಡಸರು ಹೆಣ್ಮಕ್ಳು ಆಗ್ಲಕತ್ತಾರ, ಹೆಣ್ಮಕ್ಳು ಬಿಟ್ಟು ಗಂಡಸರು ಮಕ್ಳು ಆಗ್ಲಕ್ಕ. ಈ ಮುತ್ತೆ ಬಂದಂಗ್ರೆ ಈಗ ಈಗ ನಮ್ಮದು ಈಗ ಬಸ್ ಅಂದ್ರೆ ನಾವು ಇದು ದಸ್ ಆಗತ್ತದ. ಬಸ್ ಅಂದ್ರೆ ಇದು ದಸ್ ಆಗತ್ತದ. ಯಾಕಂತ ಕೇಳಿ ಮತ್ತೆ 20 ರೂಪಾಯಿ ಏರಿಯದ ಟಿಕೆಟ್. ನಿಮ್ ಯಾರು ಆ ಬಸ್ನಾಗ ಕುಂದ್ರದಾಗ ಯಾರು ಬಿಟ್ಟಿಲ್ಲ. ನೀವು ಕಂಡಕ್ಟರ್ ಡ್ರೈವರ್ ಅವ ಒಟ್ಟಾಗ ಒಳ ಗಣಸ ಮಕ್ಕಳು ಹರಾಂತೆ ನೋಡಲ್ಲ. ನಮ್ಮ ಗಣಸರು ಸಣ್ಣಾಗಿ ಅವ್ನು ಉಡ್ದಾರ ಮನೆ ತಕ್ಕೋರೆ. ಒಂದು ಬಸ್ ಸ್ಟ್ಯಾಂಡ್ದಾಗ ರೀ ಡ್ರೈವರ್ ಸೀಟ್ ಮೇಲೆ ಮುಗಿದ್ ಬಂದು ಡ್ರೈವರ್ ಸೀಟ್ ಮೇಲೆ ರೀ ಅವ ಇಲ್ಲ ಕುಂತಿದ್ ಹೇಳ ನಾ ಹೇಳ ಕುಂತು ಗಾಡಿ ನಡೆಸ್ಬೇಕು. ಆ ಕಡೆ ಎಕಡೆ ಕುಂತು ನಡೆಸ್ಬೇಕು, ಗಾಡಿ ಕುಂತು ನಡೆಸ್ಬೇಕು ಬರ್ತದ. ಅದು ಹೇಳೇನ್ರಿ ಮಾತು ಹಿಡ್ಕೊಂಡು ಎಬ್ಬಿಸೋದು. ಏನೇ ಇರಲಿ ಅಂತ ಹೇಳಿ ಅಪ್ಪರೇ, ನಾನು ಅಪ್ಪರು ಸನ್ನಿಧಾನದಲ್ಲಿ ಒಂದೇ ಒಂದು ಮಾತು ಹೇಳ್ತೀನಿ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ 75 ವರ್ಷ ಆದ್ರೂ ಕೂಡ ಇಲ್ಲಿ ತನ್ನ ಬಸ್ಸಿನ ಭಾಷೆ ಯಾರೂ ಓದಿದ್ದಿಲ್ಲ. ಕೊನೆಗಿಟ್ರಲ್ಲಿ ನಮ್ಮ ಓದರೆ ನಿಮ್ಮಂಥವರಲ್ಲ, ಯಾಕಲ್ಲ ಅಂದ್ರೆ ಭಾರತ ದೇಶದಾಗ ಹುಟ್ಟದ ಓಸು ಮಂದಿ ಮನುಷ್ಯರಲ್ಲ. 140 ಕೋಟಿ ಜನಸಂಖ್ಯೆದಪ್ಪಿ ಅಷ್ಟು ಮಂದಿ ಮನುಷ್ಯರಲ್ಲ. ಕೇಳಿ, ಮನುಷ್ಯರಲ್ಲ ಮತ್ತು ನಮ್ಮಪ್ಪ ದನ ಮನುಷ್ಯರಂದ್ರೆ ಅದೆಲ್ಲ ಪೀಠಿಕೆ ಮತ್ತೆ ಬೇರೆ ಹಾಕಂದ್ರೆ ಅದು ಮತ್ತೆ ಏನ್ ಮಾಡಿದವ, ಬಸ್ ಅಂತ ಕರ್ಕೊಂಡು ಹೋಗಿ ಟ್ರೇನ್ ಹೋದ್ರು ಹೊರಗ ಯಾಕತ್ತಿ ಹೊರಗೆ ಬಂದಲ್ಲ ತಮ್ಮ ಒಳಗೆ ಹಣ ಮಾಡ್ಕೊಂಡ. ಅತ್ತಿ ಇದು ರಿಸರ್ವೇಶನ್ ಹೋಗಿ AC ಹೋಗಿ ಇದು ಒಳಗೆ ಯಾರು ಮಾತಾಡಲ್ಲ. ಅವರು AC ಆ ಕಡೆ ಸೋಲಾಪುರ ಪೂನಾದಿಂದ ಎಲ್ಲ AC ಹೋಗಿಯಲ್ಲಿ ನಿದ್ದೆ ಹತ್ತಿರ್ತದ. ನಾ ಬಂದಿಲ್ಲ ಹೆಣ ಹೋಗ್ತದ ನಡಿಯಂತೆ ನೋಡಮ್ಮ ಒಬ್ಬರಿಗೆ ಎಬ್ಬ ಸಂದಳಕ್ಕಿ ಒಬ್ಬ ಮಲ್ಕೊಂಡಿದ್ದ. ಭಯ್ಯ ಥೋಡ ಬಾತ್ ಕರೋ ಅಂದೇನ. ಅವು ರಾತ್ರಿ 1ಕ್ಕೆ ಅವ ಒಬ್ಬ ಮಲ್ಕೊಂಡವೆ. ಕ್ಯಾ ಬಾತ್ ಕರ್ತಾರೆ ಪಾಗಲ್, रात 1 बज रहे क्या बात करता, तू क्या मेरे रिश्तेदार है? ಅದು ಮುಟ್ಟಿಗೆ ಏನಂದ್ರೆ ಅವನು ಕನ್ನಡ ಮಾತಾಡೋದು ದವ್ಯ ಅಂತ ಹಾಕಿದ್ರೆ ಮತ್ತೆ ನಾವು ಹೊಡೆದು ನಿದ್ದೆ ಹಂಗೆ ಹೊಡೆದಾಕಿ ಕುಂತಳು. ಹಿಂಗೆ ಮಾಡಿ ಬೆಂಗಳೂರಾಗ ಹೋದೇವಿ. ಬೆಳಗಿನ ಜಾವ 12 ರೂಪಾಯಿ ಗಳಿಸ್ತು. ಅವಾಗ ಮಳೆಗಾರಿ ಭಯಂಕರ ಮಳೆ. ಅದು ಮುಗಿದು ಜಲ್ದಿ ತೊಗೊಂಡು ನಡಿ ಮನೆ ನನ್ನ ಜಲ್ದಿ ನಡಿಕೊಂಡು ನಡಿ ಅದು ನಿಂದ್ರೆ ಮತ್ತೆ ಮಳೆ ಹೊಂಟದ ಅನ್ಕೋತಾನೆ ಹಂಗೆ ನಡಿಯಪ್ಪ. ಅಕ್ಕಿನ ಬ್ಯಾಗ ಅಕ್ಕಿನ ಸೀಮಿ ಹೋಯ್ತು, ನನ್ನ ಬಟ್ಟೆ ಹೋಯ್ತು, ಬ್ಯಾಗ್ ಹೋಯ್ತು. ಹಂಗೆ ಹೋಗ್ಕೋತಾನೆ BMTC ಬಸ್ ಬಂತ್ರಿ. ಅದ್ರಾಗ ಇರ್ತಾವೆ ಹಂಗೆ ತೊಯ್ಸ್ಕೋತಾನೆ. ಅವು ಬೆಂಗಳೂರಾಗ ಹೋಗಿ ಒಂದಿರ ಸೀಟ್ ಸಿಕ್ತು. ಈಗ ಕುಂತರು ಆಕಿನ ಮಗನಾಗೆ ಒಂದು ಬೆಂಗಳೂರು ಪಾರ್ಕ್ ಕುಂತಿದ್ರಿ. ಅವು ಬೆಂಗಳೂರು ಮಂದಿ ಹೆಂಗಂದ್ರಿ ಕಿವ್ಯಾಗ ಬ್ಲೂಟೂತ್ ಇಟ್ಕೋತಾವ್ರಿ. ಮೊಬೈಲ್ ಎಲ್ಲಿ ಇರ್ತದೇನೋ ಸುಮ್ಮನೆ ಮಾತಾಡ್ತಾವ.
ಓ ಸ್ವೀಟ್ ಸ್ವೀಟ್ ಅವನವನೇ ಮಾತಾಡಿದಾಗ ಏನಾಗ್ಯದ್ರಿ ಈಕಿ ನಮ್ಮ ಅತ್ತಿಗೆ ನೋಡಿ ಅವ ಅಕ್ಕನ ನಗರಗತ್ತನ್ರಿ ಯಾವುದೋ ಒಂದು ಕೋರಿ ನೋಡಿ ಅವ ಮಾತಾಡ ಅವ ಹೇಗೆ ನೋಡ್ಬೋತಾರೆ ಈಕೆ ನಮ್ಮ ಅತ್ತಿಗೆ ನೋಡಿ ಆಕಿ ಕಪಾಳ ಹೇಳು ಕೊಟ್ಟ ಹೇಳು ಮಾಸ್ ಮಾಂಡ್ಯ ನನ್ನ ಗಂಡ ಇಲ್ಲಿ ತನಕ ಅಕ್ಕಿ ನನಗೆ ನೋಡಿ ಏಕಿಲ್ಲ ದೋಣಿ ಬೀಳ್ತೀವಿ ಅವ ಎದ್ದು ಬಿಟ್ಟ ಎದ್ದ ಮತ್ತೆಂದ್ರೆ ಹೇಳಿ ಹಂಗೆ ನಾವು ಎಲ್ಲ ಆಕಿನ ಕುಂತು ಆಕಿನ ಮಗಲೇ ನಾ ಕುಂತು ರಾಜಾಜಿ ನಗರದಾಗ ಇಳಿದ್ವಿ ಮತ್ತೆ ಅಲ್ಲಿ ನಡ್ಕೊಂಡು ಹೋಗ್ಬೇಕಾಗಿ ನಾ ಮತ್ತೊಂದು ಪೂರ ಮಳೆ ಬಂದೆಲ್ಲ ತೊಯ್ಸ್ಕೊಂಡು ಹೋಯ್ತು ಈಕಿ ಸೊಸಿ ನೈಟಿ ಉಟ್ಕೊಂಡು ಅಲ್ಲಿ ನಿಂತಿದ್ರು ನಿಂತಾಗ ಆಕಿ ನೋಡಿ ಏನ್ ಗುಂಡಣ್ಣ ಅತ್ತೆಗೆ ತೊಯ್ಸ್ಕೊಂಡು ಬಂದಿಯಾ ಮತ್ತು ಮಳೆಯಾಗ ಗಚ್ಚಿ ಬರ್ತಾರ ಏನ್ ಮಾಡ್ತಾರ ಸಾಯ್ತಾಳ ಇನ್ನೊಂದು ತಾಸು ಆದ್ರ ಮೈ ಪೂರ ತೊಯ್ದು ಹೋಗ್ಯದ ಬಟ್ಟೆ ತೊಯ್ದಾವ ನಿಮ್ಮ ಮನೆಯಾಗ ಒಂದು ಸೀರೆ ಇತ್ತ ಪಟಕಡೆ ಸೀರೆ ಕೊಡು ಅಂದ್ರೆ ಅವ್ರ ಮನೆ ಒಟ್ಟೆ ಸೀರೆ ಇಲ್ಲ ಒಟ್ಟೆ ಸೀರೆ ಬರೀ ನೈಟಿ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಪೂರ ಸಂಸ್ಕೃತಿ ವಿರೋಧದ ಬದುಕೆ ರೊಕ್ಕ ಗಳಿಸ್ಯಾರ್ರಿ ಅದೇನೇನೇನು ಕೇಳಬೇಡ ಅಲ್ಲಿ ಅನ್ಕೊಂಡ್ರೆ ಇಲ್ಲ ಒಂದು ಸೀರೆ ಇಲ್ಲ ಹಾಗೆ ಏನಾರ ಕೊಡ್ರವ ಅಂತ ನಾನೇ ಅನ್ನಾಟಿಗೆ ಒಂದು ದೊಡ್ಡಾದ ನೈಟಿ ಕೊಟ್ಟ ಆ ಮುದಿக்கு ಹೊಟ್ಟೆ ಕಾಕ ನೈಟಿನೇ ಹಾಕೊಂಡಿಲ್ಲ ಅದೇ ತಗೊಂಡ್ಬಿಡು ತಗೊಂಡು ಮಾಡಿಸ್ಕೊಂಡ್ಬಿಡು ಮಾಡಿಸ್ಕೊಂಡ್ಬಿಡು ಹಾಕೊಂಡ್ಬಿಡು ಅಂತ ಒಳಗೆ ಕಳಿಸ್ಯಾಡ್ರಿ ಮುದಿಗೆ ಒಳಗೆ ಒಯ್ದು ನೈಟಿ ಒಯ್ಯೋದಕ್ಕಿಂತ ಕರೆಕ್ಟ್ ಹೋಗ್ಯ ಕತ್ತಲ ಗಡಗ ಆಕೆ ಏನ್ ಮಾಡ್ಯಾಡ್ರಿ ಆ ನೈಟಿ ಬುಡುಕಿನ ಮ್ಯಾಲ ಮಾಡ್ಯಾಳ ಮ್ಯಾಲಿನ ಬುಡುಕ್ ಮಾಡ್ಯಾಳ ಒಳಗೆ ಹಂದಿ ಸಿಗಿದ್ದಂಗೆ ಸಿಗ್ಬಿಟ್ಟವ ಏ ರೇಖಾ ಸಿಗಬಿದ್ದೆ ಬಾರೆ ಸಿಗಬಿದ್ದೆ ಬಾರೆ ಯಾವ್ದಾರ ಸಿಗಬಿಟ್ಟಾಳ ಅಂದ್ರಿ ತಪ್ಪು ತಿಳ್ಕೊಬೇಡ್ರೆ ಪವಿತ್ರವಾದ ಈ ಕ್ಷೇತ್ರದಲ್ಲಿ ಏನು ನೈಟಿ ಬಗ್ಗೆ ಇದರ ಹಿಂದಗಡೆ ಒಳಗಿನ ಮರ್ಮ ಅದು ಏನಿದೆ ಅಂತ ಹೇಳಿ ತಿಳಿದವರಿಗೆ ಗೊತ್ತು ಅದು ಎಲ್ಲರಿಗೂ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ರೂಪ ಬೇರೆ ಸ್ವರೂಪ ಬೇರೆ ಹೋಗಿ ಬೇರೆ ಮತ್ತ ಆಯ್ತು ಲಾಸ್ಟ್ ಹೇಳ್ತಿದ್ದೆ ಸಮಯ ಭಾಳ ಆಗ್ಲತ್ತು ಅನ್ಕೊಂಡು ಮತ್ತ ಅದೇ ನಂದೇ ಸೀರೆ ಇರ್ತಾರೆ ಅಂತ ಹೇಳಿ ಆ ಸೀರೆ ಇದ್ದಿದ್ದು ಸೀರೆ ಕೊಟ್ಟರು ಅದೇ ಹಸಿ ಹಾಕೊಂಡು ಫ್ಯಾನಿಗೆ ಬಿಡಬೇಕು ಅಂತ ಹಾಗೆ ಮಾಡಿ ಒಣಸ್ಕೊಂಡ್ರು ಅದೇ ಇದು ಸ್ವೀಟ್ ಇದೆ ತಿನ್ನುವಂತ ತಂದ್ಕೊಟ್ರಲ್ಲ ಇದು ಸಸಿ ಅದು ಮುದಿಕ್ ಹಿಂಗ್ ನೋಡಿ ಅದು ಸ್ವೀಟ್ ಹೆಂಗದಂದ್ರೆ ನೀವು ಅದು ಪಿಜ್ಜಾ ಬರ್ಗರ್ ಅಂತ್ರಿ ಅದು ಸೇಮ್ ನಾಯಿ ಕೆಮ್ಮದಂಗೆ ಇರ್ತದೆ ಅದು ಮನುಷ್ಯ ಕೆಮ್ಮ ಅನ್ಸಲ್ಲ ಅದು ಇಂಥ ನಮ್ಮ ಭಾಗದ ಹೆಣ್ಮಕ್ಳು ಸಾಧ್ಯನೇ ಇದು ನಾಯಿ ಕೆಮ್ಮ ನಾ ಮುಟ್ಟಲ್ಲ ಹಂಗತ್ತು ಆಕೆ ಸಸಿ ತಗೊಂಡು ಆ 8 ಸ್ವೀಟ್ ಇದೆ ಅನ್ನೋದು ನೀನು ಯಾಕೆವ ನನ್ನ ನಾಯಿ ಹತ್ರ ತಿನ್ನ ಅನ್ಕೊಂಡು ಏನಾಯ್ತು ಮತ್ತೆ ಹಂಗೆ ಮಾಡ್ಕೊಂಡು ನಮ್ಮದೇ ಅಂತ ಹೇಳಿದೆ ಒಯ್ದೆ ರೊಟ್ಟಿ ಪಲ್ಯ ತಿಂದು ಮಾಡ್ಕೊಂಡು ನಸ್ಕಿ ಎದ್ದು ಮುದುಕಿ ಏನನ್ಬೇಕು ತೆಮಿಗಿಂತ ನನಗಂತ ಅದೇ ನನಗೆ ವಾರ್ಡಿನ ತೆಮಿಗೆ ತೊಡ ಹೊರಗೆ ಅತ್ತೆ ನಿಮಗೆಲ್ಲ ಇನ್ನೂ ಬುದ್ಧಿ ಬಂದಿಲ್ಲ ಇನ್ನೂ ನೀವು ಹಳ್ಳಿಯಲ್ಲಿ ಇದ್ದೀರಿ ನಡೆ ಬಾತ್ರೂಮ್ ಇದು ಹೋಗ್ ಅಂತ ನಿಮ್ಮೂರಲ್ಲಿ ಏನು ಮಾಡ್ತೀರಿ ಮನೆಯಿಂದ ತಿಂದು ಹೊರಗಡೆ ಇಡ್ತೀರಿ ಇಲ್ಲಿ ಬೆಂಗಳೂರಲ್ಲಿ ಹಾಗೆಲ್ಲ ಹೊರಗಡೆ ತಿಂದು ಮನೆಯಲ್ಲಿ ಇಡಬೇಕು ಇದೊಂದು ಸಿಸ್ಟಮ್ ಇದೆ ಹಾಗೆಲ್ಲ ಮಾಡ್ಲಿಕ್ಕೆ ಹೋಗೋಣ ಒಳಗೆ ಬಾತ್ರೂಮ್ ಕಳಿಸ್ಯಾರಿ ಕಳಿಸಿದ್ರೊಟ್ಟ ಕುಂದಿರ್ಬೇಕಿಲ್ಲ ಅದು ಹ್ಯಾಂಗಲ್ಲ ನೀವು ವೆಸ್ಟರ್ನ್ ರೀ ನಮ್ಮ ಸೇರಿ ಇಲ್ಲ ಗುಂಡಾಕ ಒಳಗೆ ನೀರ ಅದಕ್ಕೆ ಹೋಗಿ ನಮ್ಮ ನೋವು ಆಕಿ ನಮ್ಮ ಅತ್ತೆ ಕುಂದ್ರಾದ ಬಿಟ್ಟು ಅದಕ್ಕೆ ಗುಂಡಾಕ ಒಳಗಿನ ನೀರು ನೋಡಿ ಭಾವನೆ ಚೇಂಜ್ ಆಗಿ ಓಂ ಶಿವಾಯ ಏ ಟೆನ್ ತೊಂಬರೇ ಓಂ ಶಿವಾಯ ಏ ಉದ್ರಿ ಕಡಿತು ಓಂ ಶಿವಾಯ ಹೇಗತ್ತೆ ಏನ್ ಮಾಡ್ತಾ ಇದೆಯಾ ನೀನು ಸ್ವಲ್ಪ ಆದ್ರೂ ಸೇರಿಸು ತಂಗಿ ನಾ ನಿಮಗೆ ಏನೋ ತಿಳ್ಕೊಂಡಿದ್ದೆವ್ವ ಸ್ವಲ್ಪ ಮಾತಾಡಬೇಕು ನಾ ಏನೋ ತಿಳ್ಕೊಂಡಿದ್ದೆವ್ವ ತಂಗಿದೇರೆ ನಾ ಏನೋ ತಿಳ್ಕೊಂಡಿದ್ದೆವ್ವ ನೀವು ಹಾದಿ ಬಿಟ್ಟಿರೇನಂತ ಹೇಳಿ ಇಲ್ಲ ನೀವು ಹಾದಿ ಬಿಟ್ಟಿಲ್ಲ ಇದು ನೋಡಿ ನಾ ಯಾಕೆ ತೆಂಗು ತೊಗೊಂಬ ನೀನು ಪೂಜಾ ತೆಂಗು ತೊಗೊಂಬ ನೀನು ಉದಿ ಕಡಿ ತೊಗೊಂಬ ಅಂತ ಯಾಕಂತಂದ್ರೆ ನಾ ಸಣ್ಣಕ್ಕಿದ್ದಾಗ ಹೊಸದಾಗಿ ಲಗ್ನ ಮಾಡಿಕೊಂಡು ಬಾಡಿಗೆ ಬಂದಾಗ ಅವಾಗ ನಿಮ್ಮ ಅಮ್ಮಂದು ಬಡತನ ನಂದು ಬಡತನ
ಸದಿ ಹೊಡಿಲಿಕ್ಕೆ ಹೋಗ್ತಿದ್ದ. ಸದಿ ಹೊಡಿಲಿಕ್ಕೆ ಹೋದಾಗ ಅಲ್ಲೆಲ್ಲ ನೀರು ಇರ್ತಿರ್ಲಿಲ್ಲ. ಇದ್ದ ನಾಲ್ದಾಗೆ ಕೆದರಿ 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 ಗುಂಡಕ್ಕೆ ಮಾಡಿ ಅದರಿಂದ ನೀರು ತೆಗೆದು ನೀರು ಕುಡಿದು ನನ್ನ ಮಗನಿಗೆ ಓದಿಸಿನಂತ ಹೇಳಿ ಇವತ್ತು ಬೆಂಗಳೂರಾಗ ಬಂದು ನೀವೆಲ್ಲ ಇದ್ದೀರವ್ವ. ಅಲ್ಲಿ ಮಣ್ಣ ಖರಾಗಿತ್ತು. ಆಕಿಗೇನು ಅನ್ಸಿದ್ರಿ, ಆ ಗುಂಡಕ್ಕನ್ನು ನೋಡಿದ್ರೆ ಬಡತನದಲ್ಲಿ ಹಣೆ ಬರಹದಲ್ಲಿ ಜೀವನವಿಲ್ಲ, ಹಣೆಯ ಬೆವರಿನಲ್ಲಿ ಜೀವನ ಇದೆ ಅಂತಕ್ಕಂಥ ಮಾತು ಅದು ನಮ್ಮ ಅತ್ತಿ ದುಡಿದು 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 ಇಲ್ಲಿ ಕುಂತಾವ್ ನೋಡ್ರಿ. ನಮ್ಮ ಅಪ್ಪದವರೆಲ್ಲ ರೈತನು ಸುರಿಸಿದ ಬೆವರು ಮಣ್ಣಿಗೆ ನನ್ನ ದೇಹದ ಬೂದಿಗೂ ಬೆರೆತು ಸಮರಸವಾದರೆ 64 ಕಲೆಗಳು, 14 ವಿದ್ಯೆಗಳು, 6 ಉಪಾಂಗಗಳು, 4 ವೇದಗಳು, ಶಿಕ್ಷಾ, ಕಲ್ಪ, ನಿರೀಕ್ಷಾ, ಛಂದಸ್ಸು, ವ್ಯಾಕರಣ, ಮೀಮಾಂಸಾಶಾಸ್ತ್ರ, ಜ್ಯೋತಿಷ್ಯಶಾಸ್ತ್ರ, ಅರ್ಥಶಾಸ್ತ್ರ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಅಕ್ಷರ, ಗೋಪರೀಕ್ಷೆ, ಗಜ ಪರೀಕ್ಷೆ, ಗಣಿತ, ಗಂಧರ್ವ, ಮೂಲಿಕಾ ಸಿದ್ಧಿ, ಗುಟುಕಾ ಸಿದ್ಧಿ, ಅಣಿಮ, ಗರಿಮ, ಲಗಿಮ, ಪ್ರೋಕಾವ್ಯ, ಪ್ರಾಪ್ಯ, ಈಶತ್ವ, ವಶಿತ್ವ, ಇಂದ್ರಜಾಲ್, ಮಹೇಂದ್ರಜಾಲ್, ಅಗ್ನಿಸ್ತಂಭನ, ವಾಯುಸ್ತಂಭನ, ಜಲಸ್ತಂಭನ, ಎಷ್ಟೆಲ್ಲ ವಿದ್ಯೆಗಳವ ನೋಡ್ರಮ್ಮ. ಎಲ್ಲ ವಿದ್ಯೆಗಳಲ್ಲಿ ಶ್ರೇಷ್ಠವಾದ ವಿದ್ಯೆ ಯಾವುದಾದ್ರೂ ಇದ್ರೆ ಕೋಟಿ ವಿದ್ಯೆಯಕ್ಕಿಂತಲೂ ಮೇಟಿ ವಿದ್ಯೆ ಅಂತಕ್ಕಂಥ ಮಾತನ್ನ ಎಲ್ಲ ಇನ್ನ ಜೇರಟಿಗೆ ಸಂಸ್ಕಾರದ ಶಿಕ್ಷಣವರಿ ಅವರೇ ದಿಕ್ಕ ತಪ್ಪ. ನನಗೆ 3 ಹೆಣ್ಣವರಮ್ಮ, 3 ಹೆಣ್ಣು. ಈಗ ಒಬ್ಬಕ್ಕೆ ಇನ್ನೊಂದು ದೊಡ್ಡ ಕೈಗಳ ಅವು ಹೆಟ್ಟಂತೂ ಕುರ್ಕುರಿ ಈಗ ನಮ್ಮ ಮನ್ಯಾಗ ಇದು ಮುಂದೆ ಶಾಂಪೋಡ್ ಗೈಯದ ಬೈತಾರೆ, ಕುಂಟನ ಹೆಣ್ತಿದ್ ಹೇಳ್ಬೇಡ ನೋಡಿ, ಹೆಣ್ತಿದ್ ಹೇಳ್ಬೇಡ ನೋಡಿ. ಅದು ಏನ್ ಮಾಡ್ತೀರಿ, ಅದು ಕುಂತಲ್ಲೇ ಕುಂತ ಆಕೆ ನಮ್ಮ ಮನ್ಯಾಗ ಮಹಾರಾಷ್ಟ್ರದೈತ್ರಿ. 22 ವರ್ಷದಿಂದ ಲಗ್ನ ಆಯ್ತ್ರಕ. ಅವಾಗ ಏನು ನನಗಂತೂ ಟೋಟಲಿ ಅವೇನು ಬಸ್ ಲಾರಿ ಏನು ತೊಗೊಂಡು ಬರಲಿಲ್ಲ. ಲಾವಾರಿ ಸಣ್ಣಕ್ಕೆ ಬಂದಂಗೆ ಬಂದರು. ಒಂದು 10-15 ಮಂದಿ ಮದಿ ಮುಗೀತು. ಆ ಮರಾಠಿ ಭಾಷೆದಾಗ ಆಕಿ ಏನೋ ಅಳ್ಕೊತ ಹೊಂಟಿದ್ರು. ಆಕೆಗೆ ಆ ಕಡೆಗೆ ಅಂದ್ರೆ ನಾನು ನಗ್ತೀನಿ. ಅವಾಗ ಏನು ನಕ್ಕಿನಿ ಅದೇ ಬನ್ನಿಯಪ್ಪ, ಯಾಕಂದ್ರೆ ಇನ್ನೊಂದು ಕಡೆ ದಿನ ಹೋಗಿ ಅನ್ಕೊಂಡು ಟ್ರೈನ್ದಾಗ ತಂದು ಆಕೆ ಆ ಕಡೆ ಕುಂದರ್ಸಿದ್ರು. ಆಕೆ ಮಗಳಿಗೆ ನನಗೆ ಕುಂದರ್ಸಿದ್ರು. ಅರ್ಧ ಗಂಟೆ ಕುಂತೀವಿ. ಆಕಿ ನನಗೆ ಮಾತಿಲ್ಲ, ನಾ ಆಕಿಗೆ ಮಾತಿಲ್ಲ. ಆಕಿಗೆ ಮರಾಠಿ ಬರಲ್ಲ, ಆಕಿಗೆ ಕನ್ನಡ ಬರಲ್ಲ, ನನಗೆ ಮರಾಠಿ ಬರಲ್ಲ. ನನ್ನ ಹೆಂಡತಿಗೆ ಮಾತನಾಡುವ ಸ್ವಾತಂತ್ರ್ಯ ನನಗಿಲ್ಲವೇ ಅಂತೇಳಿ ನಾನೇ ಮಾಡಿ ಬುಜುಕ್ ಬುಜ್ಜ ಹೊಡೆದು, ಹಿಂಗೆ ಮಾಡಿ ಬುಜುಕ್ ಬುಜ್ಜ ಹೊಡೆದ್ರೇ ಆಕೆ ಏನಂದ್ರೆ, ಅಯ್ಯೋ ಸೋಡಾ ಹೋ ಅಂದ್ರು. ಸೋಡಾ ಹೋ ಅಂದ್ರೇ ಹೊಸ್ದಾಗಿ ಲಗ್ನ ಆಗ್ಯದ. ಸೋಡಾ ರೇ ಕುಡಿಯಲ್ಲ, ಸೇವನ ಪರ ಕುಡಿಯಲ್ಲ, ಮಿರಿಂಡ ರೇ ಕುಡಿಯಲ್ಲ, ಏನು ಕುಡಿತಾಳ ಕುಡಿಲ್ಲ ಅಂತೇಳಿ ಯಾಕೆ ಹೋಗಿ ಸೋಡಾ ತಂದು ಡೇಕೆ ಅಂದೆ. ಕುಡಿತಿದ್ಳು. ಇನ್ನೇನು ಸ್ವಾತಂತ್ರ್ಯ ಸಿಕ್ತಂತೇಳಿ ಮತ್ತೆ ಬುಜುಕ್ ಬುಜ್ಜ ಹೊಡೆದ. ಮತ್ತೆ ಅಯ್ಯೋ ಸೋಡಾ ಹೋ ಅಂದ್ರು. ನೀನು ನಾವು 2 ಸೋಡಾ ಕೊಡ್ತೀನಿ, ಸೋಡಾ ಹೋ ಅಂದ್ರ ನಿನ್ನ ಮನೆ ವಾಟರ್ ಗಿಟರ್ ಕುಡಿತಿದ್ರೆ ಏನು ಮಾಡ್ತೀರಿ ನೀವು? ಸೋಡಾ ಅಂದ್ರ ಮುಟ್ಟಬೇಡ, ದೂರ ಸರಿ ಅಂತ. ಅದು ಮಾತು ನನಗೆ ತಿಳಿಯಲಾಗ್ಯದಮ್ಮ. ಮಾತು ತಿಳಿಲಿಲ್ಲ ಅಂದ್ರೆ ಅದು ದೊಡ್ಡ ದುರಂತದ ಹಾದಿಯಲ್ಲಿ ಹೋಗ್ತೀವಿ. ಆಕೆ ನಮ್ಮ ಮನೆಯಾಗ ಏನಿದ್ರು ಮೊದಲು ಲಗ್ನ ಆದಾಗ ಸೊಟ್ಟಿದ್ರು. ನಾನೇ ಸಂತೋಷಣ್ಣ ಅವ್ರು ಇನ್ನೊಬ್ಬ ಉದಯ ಡ್ರೈವರ್ ಅಂತೇಳಿ ನಮ್ಮ ಮನೆಗೆ ಬಂದಿಲೆ ಬರ್ರಿ ಅಂತೇಳಿ ಕರ್ಕೊಂಡು ಹೋಗಿದ್ದೆ. ಕರ್ಕೊಂಡು ಹೋಗ ಒಂದು ಫೋಟೋ ನೋಡ್ರಿ ಅಂತೇಳಿ ಶಿವಲಿಂಗಣ್ಣಗ ಅವ್ರಿಗೆ ಪಟ್ಟೆ ಫೋಟೋ ನೋಡ್ರ. ಅದ್ರಾಗ ಹಾಳು ಸೊಟ್ಟ ಹಿಂಗೆ ನೋಡ್ಕೊತ ಕೂತ್ರಿ. ಬಾರೇ ಸಂತೋಷ ಬಂದಾನ ಬಾ ಅಂತ ಒಳಗಿದ್ದು ಕರೆಸಿದ್ರಿ. ಗರ್ಟನ್ ತೆಗೆದು ಬಂದಿಡ್ರಿ. ಯಾವಾಗ ಬಂದಿರ ಅಣ್ಣವರೇ? ಅವಾಗ ಕೂಲಿ ಬಂದವ್ರು ಇನ್ನ ಕಮ್ಮಗಲ್ಲ. ಅವ್ರು ಸಂತೋಷ ಎದಿ ಹೊಡೆದಾನು ಏನು ಮಾಡ್ಯಾವ ಪೂಪ ಅಂತ ಹಿಂಗಂತ ಚಾ ತಗೊಂಬಾರ ಒಳಗೆ ಕಳಿಸೀನಿ. ಫೋಟೋ ನೋಡ್ಕೋತಾನೆ ಏನಾಗ್ಬೇಕ್ರಿ? ಯಾಕ್ರಿ ಗುಂಡಾಣವ್ರೆ, ಮೊದಲಿನ ಹೆಣ್ತಿಗೆ ಏನಾಗಿತ್ತು ಸಾಯ್ಲಿಕ್ಕೆ ಅಂತ ಕೇಳ್ಬೇಕ. ಆಕಿನ ಹಾಳೋ ಪುಣ್ಯಾತ್ ಮೈ ಕ್ಯಾಮ ತಿಂದು ಸಿಟಿಯಾಗಿ ಏನಾಗ್ಯಾರಮ್ಮ. ಟಿವಿ ಮೊದಲು ದಮ್ ಇದ್ದು ಕುಂತು ನೋಡೋರು ಸೊಟ್ಟಿದ್ದು. ಈಗ ಟಿವಿ ಗಾಡಿಗೆ ಸೊಟ್ಟಾಗ್ಯಾವ. ಕುಂತು ನೋಡೋರು ಬಾರೇ ಹತ್ತು ಬಾರಿ. ಇಷ್ಟೊತ್ತನ ಕುಂತೀವಿ ನಾವು. ಎಷ್ಟೊತ್ತನ ಒಬ್ಬರಿಗೆ ಪಡಗಾಲ ಪಂಚ, ಒಬ್ಬರಿಗೆ ಕಾಲು ಹಿಡಿದಿಲ್ಲ, ಜುಮ್ ಹಿಡಿದಿಲ್ಲ. ಸಿಟಿ ಆಗಿದ್ದವ್ರಿಗೆ ಇಟ್ಕೊಂಡು ಕೂಡ್ತಾರೆ. ಅವ್ರಿಗೆ ಆಲ್ರೆಡಿ ಶುಗರ್ ಹೋಗಿ ಇಂಜೆಕ್ಷನ್ ಊಟಕ್ಕಿಂತ ಮೊದಲು ಉಂಡ ಮೇಲೆ. ಇದಕ್ಕೆಲ್ಲ ಕಾರಣ ಏನಂದ್ರೆ ಇದು ಮಾತು ಹೇಳಿ ಮುಗಿಸ್ತೀನಿ. ಗುರುಗಳು ವ್ಯಾಸ ಪೀಠದ ಮೇಲೆ ಕುಂತಾರ. ಅಪ್ಪೇ ಹೇಳ್ತಮ್ಮ
ವ್ಯಾಸಪೀಠದ ಮೇಲೆ. ವ್ಯಾಸ ಮಹರ್ಷಿಗಳು 18 ಪುರಾಣ. ಇದು ಎಲ್ಲರಿಗೂ ಗೊತ್ತು. ಊರಿನ ಹಿರಿಯರಿಗೆ, ಪೂಜ್ಯರಂತೂ ನಿರಂತರವಾಗಿ ಊರಲ್ಲಿ 12 ತಿಂಗಳು ಧಾರ್ಮಿಕದ ತಳಹದಿಯ ಬದುಕು. ವ್ಯಾಸ ಮಹರ್ಷಿಯವರಿಗೆ ಹಿಂತಿಂತವ್ ಬರ್ದಾರೆ ಒಂದೊಂದು ಪುರಾಣ. ಅಪೇ ಹಿಂತಿಂತವ್ ಬರ್ದಾರ ಪುರಾಣ. ಅವು 18 ಬರ್ದಾರೆ ಅಮ್ಮ. 18 ಪುರಾಣ. ಎಲ್ಲರೂ ಅಂದ್ರು ಇಂತಿಂತ ಬರ್ದಿರಿ, ಇದು ಯಾರು ಓದಬೇಕು, ಇಂಥವು ಎಂದು ಮುಗಿಬೇಕು, ಒಂದು ಪೇಜ್ ಓದಲಿಕ್ಕೆ ನಮ್ಮ ಹೆಣ ಬಿದ್ದು ಹೋಗಕತ್ತದು. ಇಷ್ಟು ಯಾವಾಗ ವ್ಯಾಸ ಮಹರ್ಷಿಯರು ಹೇಳಿದರು, ಅಷ್ಟಾದಶ ಪುರಾಣೇಶು ಏತಮ್ಮ, ಅಷ್ಟಾದಶ ಪುರಾಣೇಶು ವ್ಯಾಸಚ್ಚ ವಚನದ್ವಯ. 18 ಪುರಾಣದಲ್ಲಿ ಏನದ ಅಂದ್ರೆ ಪರೋಪಕಾರಾಯ ಪುಣ್ಯ ಪಾಪಾಯ ಪರಪೀಡನಂ. ನೀವೇನಿಲ್ಲ ಇದ್ದೊಟ್ರದಾಗ ಹಂಚ್ಕೊಂಡು ತಿನ್ರಿ, ಯಾರಿಗೂ ಕೆಟ್ಟದು ಮಾಡಬೇಡ್ರಿ ಅಂತ ಹೇಳಿ 18 ಪುರಾಣದಾಗಿ ಈಟೇದಲ್ಲಿ ಇದ್ದಿದೆ. ಇಷ್ಟೇ ಅದರಿ. ಈ ಪುರಾಣ ಪ್ರವಚನ ಬರೋದಕ್ಕಿಂತ ಪೂರ್ವದಲ್ಲಿ ಈ ಸಾಮಾಜಿಕವಾದ ಮೌಲ್ಯನೇ ಗೊತ್ತಿರಲಿಲ್ಲ, ಧಾರ್ಮಿಕ ತಳಹದಿ ಗೊತ್ತಿರಲಿಲ್ಲ, ತಾತ್ವಿಕ ತಳಹದಿ ಗೊತ್ತಿರಲಿಲ್ಲ, ನೈತಿಕ ತಳಹದಿ ಗೊತ್ತಿರಲಿಲ್ಲ, ಸಾಮಾಜಿಕ ಗೊತ್ತಿರಲಿಲ್ಲ, ಸಾಂಸ್ಕೃತಿಕ ಗೊತ್ತಿರಲಿಲ್ಲ, ಸಾಹಿತ್ಯದ ಪ್ರಜ್ಞೆ ಇರಲಿಲ್ಲ. ಅವರೇ ಇವೆಲ್ಲ ಯಾವಾಗ ಬಂದು ಅಂದ್ರೆ ಪುರಾಣ ಯಾವಾಗ ಬಂತೋ ಅವಾಗ ಇವೆಲ್ಲ ಸಮಾಜದಲ್ಲಿ ಎಚ್ಚರವನ್ನ ಕೊಡಿಸ್ಲಿಕ್ಕೆ. ಪರೋಪಕಾರಾಯ ಪುಣ್ಯ ಪಾಪಾಯ ಪರಪೀಡನಂ ನ್ಯಾಯೋಪಾರ್ಜಿತ ವಿತ್ತಸ್ಯ ದಶಮಾಂಶೀಲ ಧೀಮತಾಂ ಕರ್ತವ್ಯ ವಿನಿಯೋಗಸ್ಯ ಈಶ ಪ್ರೀತ್ಯರ್ಥ ಮೇವಚ. 10 ರೂಪಾಯಿ ಇರಲೇಕ್ರಿ. ಈಗ ನೋಡ್ರಿ ಎಂತ ದಾಸೋಹ ಮಾಡಾಗುತ್ತೆ. ಎಷ್ಟೋ ಜನ ಸರ್ ಅವರು 1,000, 2,000, 4,000. ಇದು ದಾಸೋಹದ ಮನೋಭಾವನೆ. ಮರಿ ಕಲ್ಯಾಣ 12ನೇ ಶತಮಾನ ಕನ್ನಡ ನಾಡಿನ ಬೆಳಕಿನ ಸಂಪುಟ. ಎತ್ತ ನೋಡಿದರಂತ ಶಿವಶರಣರೇ ಕಾಣುವ ಸುವರ್ಣ ಯುಗ. ಕೈಯಲ್ಲಿ ಸತ್ಯ ಶುದ್ಧವಾದ ಕಾಯಕ, ಮನದಲ್ಲಿ ಮಹಾದೇವನ ನೆನಪು. ಹೇತಂದ್ರೆ ನಾನು ಇನ್ನೂ ಮಡಿವಾಳ ಮಾಚಿದೇವರ ಬಗ್ಗೆ ಮಾತನಾಡಿಲ್ಲ. ಯಾಕಂದ್ರೆ ಅವ್ರದ್ದು ಒಂದೊಂದು ವಚನಗಳನ್ನ, ಒಂದೊಂದು ವಿಚಾರಧಾರೆಗಳನ್ನ ಅವೆಲ್ಲ ಬಿಚ್ಚಿಡಿಕೆ ಈಗ ಸಮಯ ಇಲ್ಲ. ನಾ ಅಂತಕ್ಕಂಥ ಮನುಷ್ಯರು ಎಲ್ಲರಿಗೂ ಇರೋರೇ ರೀ. ಎಲ್ಲಿ ಹೋದ್ರು ಅನ್ನೋರು ಇರ್ತಾರೆ ರೀ. ಎಲ್ಲರಿಗೂ ಇರಬಾರ್ದು ಅಂತಿಲ್ಲ. ಏತಮ್ಮ ಅವಕ್ಕ ಅಪಿ ನೀವು ಬೆಕ್ಕಂದ್ರೆ ಅವ್ರ ಲೆವೆಲ್ದಾಗ ಹೋಗತ್ತನ ಅವ್ರು ನೋಡಿ ಹ್ಯಾಂಗಪ್ಪ ಅಂತ ನೋಡ್ರಿ. ಈಗ ಒಂದೇ ಟೀಮ್ ಅಂತ ಹೇಳ್ಬಿಡ್ತೀನಿ. ಹರಗುರು ಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ನಮ್ಮ ಪೂಜ್ಯ ತಾಯಿ ಶ್ರೀಮತಿ ಶರಣದೋಷಿ ಮಸಾಲ ದೋಸೆ ಸ್ವಲ್ಪ ಸಾಂಬಾರ್ ಚಟ್ನಿ ಇವರ ಕೃಪಾ ಆಶೀರ್ವಾದದಿಂದ ಹಿರಿಯರಾದ ಬಳ್ಳೊಳ್ಳಿ ಉಳ್ಳಾಗಡ್ಡಿ ಇವರ ಕೃಪೆಯಿಂದ ನನ್ನ ತಮ್ಮನ ಮಗನಾದ ಚಿರಂಜೀವಿ ಉಳ್ಳಾಗಡ್ಡಿ ಭಜಿ ಕಲಬುರಗಿಯ ಪ್ರಕಾಶ್ ಕಾರ್ಮಿಕ ಹತ್ತಿರವಿರುವ ಮಿರ್ಚಿ ಭಜಿಯವರ ಜ್ಯೇಷ್ಠ ಸುಪುತ್ರ ಚಿರಂಜೀವಿಯ ಕುಂಕುಮ ಸೌಭಾಗ್ಯ ಕಾಂಜಿನಿ ಪೂರಿ ಭಾಜಿ ಕಲಬುರಗಿಯ ಅಂಬಾಭವನ್ ಸುಸರ ಆಲುಮತಿಯವರ ತೃತೀಯ ಪುತ್ರಿ. ಇವರ ಅತ್ಯಂತ ಸಮಯ ರವಿವಾರ 2008 13 ತಿಂಗಳು 38ನೇ ತಾರೀಕು ನಡರಾತ್ರಿ 13 ಗಂಟೆಗೆ ಬಾಣತಿ ಗುಡ್ಡದ ಮೇಲೆ ನಿಶ್ಚಯಿಸಲಾಗಿದೆ. ಕಾರಣ ತಾವು ಸಹ ಕುಟುಂಬ ಮತ್ತು ನಿಮ್ಮ ಮನೆಗೆ ಬಂದಿರುವ ಬೀಗರ್ ನೆಂಟರನ್ನು ಕರೆತಂದು ಲಗ್ನದ ಊಟ ಮಾಡಿ ಯಾರು ಹಿರಿಯರಂತ ದವಾಖಾನೆಗೆ ಸೇರಿ ಬದುಕಿ ಉಳಿದರೆ ಮತ್ತೆ ಆಗಮಿಸಿ ಗ್ಯಾಸ್ ಟ್ರಬಲ್ ಮಾಡುವ ತಮ್ಮ ಆಗಮನದಲ್ಲಿ ಹಸಿ ದಹಿವಡ, ಇಡ್ಲಿ ವಡ, ಕುರಿತನ ಉಳ್ಳಾಗಡ್ಡಿ, ತಾಲೂಕು ಪಾನಿಪುರಿ, ಜಿಲ್ಲಾ ಭೇಲ್ಪುರಿ, ತಮ್ಮ ಸುಖಾಗಮನ ಬಯಸೂರು, ಲಸ್ಕಿನ್ ಸುಸರ, ಸಾಯಂಕಾಲ ಚುಡುವ, ಮಿರ್ಚಿ ಬಜ್ಜಿ ಬಂದು 7 ಬಾಯಿ ತೆರೆದಿದ್ರು. ಮನಸ್ಸು ಅಡ್ಡೆ ಇರ್ತಾರೆ. ಆ ವಯಸ್ಸಿಗೆ ನಮ್ಮನ್ನ ಹಂಗೆ ಇರ್ತೀವಿ. ಆದ್ರೆ ಕೊನೆಯದ ಮಾತು, ಇವತ್ತಿಷ್ಟು ವೇದಿಕೆ ಮೇಲೆ ಕುಳಿತು ಫೋಟೋವನ್ನು ನೋಡಿರುವ ಅಪ್ಪರ ಫೋಟೋ, ಅಪ್ಪರ ಫೋಟೋ ನೋಡಿ ಅವ್ರ ನೆನಪಿಗೆ ಬಂದರೆ ನಾನು ಭಾವುಕನಾಗ್ತೀನಿ, ನನಗೆ ಮಾತು ಬರೋದಿಲ್ಲ ಅನ್ನೋ ಮಾತನ್ನು ಹೇಳಿ. ಸ್ವಾಧೀನಂ ಸಮ್ಯಕ್ರಮೇ ಮಾತಾರಂ ಪಿತರಂ ಗುರುಂ ಅಸ್ವಾಧೀನಂ ಕಥಂ ದೈವಂ ಪ್ರಕಾರಪತೆ. ಜಗತ್ತಿನ ದೇವತೆಗಳನ್ನ ಪೂಜಿಸ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಮ್ಮ ಕಣ್ಣೆದುರುಗಡೆ ಕಾಣತಕ್ಕಂಥ ಸಾಕ್ಷಾತ್ ದೇವರುಗಳು ಯಾರಾದರೂ ಇದ್ರೆ ಅದು ಹಡದಿರುವ ತಾಯಿ ಮತ್ತು ತಂದೆ. ಇವರ ಬಿಟ್ಟರೆ ಒಬ್ಬ ತಂದೆ ಆಗೋದು ಮುಖ್ಯ ಅಲ್ಲ. ಅವರೇ ತಂದೆ ಆಗೋದು ಮುಖ್ಯ ಅಲ್ಲ. ತಂದೆ ತನ ಉಳಿಸ್ಕೊಂಡು ಹೋಗೋದು ಬಹಳ ಮುಖ್ಯ ಅಲ್ಲ. ತಾಯಿ ಆಗೋದು ಮುಖ್ಯ ಅಲ್ಲ, ತಾಯ್ತನ ಉಳಿಸ್ಕೊಂಡು ಹೋಗೋದು ಮುಖ್ಯ. ಮಕ್ಕಳಿನ ಚಲೋ ಡ್ರೆಸ್ ಹಾಕೋತೀನಿ, ತಾಯಿನ ನೈಟಿ ಹಾಕೋತೀನಿ ಅಂದ್ರೆ ತಾಯ್ತನ ಉಳಿಸ್ಕೊಳ್ಳಿಕ್ಕೆ ಹ್ಯಾಂಗ ಸಾಧ್ಯ?
ಸಾಮಾಜಿಕ ಪ್ರಜ್ಞೆಯ ಆಂತರಿಕ ವಿಚಾರಗಳ ಮರ್ಮಗಳನ್ನ ಆಂದೋಲನ ರೀತಿಯಲ್ಲಿ ಆದರ್ಶ ರೂಪಕ್ಕೆ ತರಬೇಕಾದ್ರೆ ಅದು ಕೇಳ್ತಕ್ಕಂಥ ವಿಚಾರಧಾರೆಗಳು ಮೂಲ ತಳಹದಿ ಮೇಲೆ ಬರಬೇಕಾಗ್ತದೆ ಅಮ್ಮ. ಅಷ್ಟು ಸಾಮರಸ್ಯದ ಬೆಳಕನ್ನು ಹಂಚಿಕೊಳ್ಳಿಕ್ಕೆ ಆಗೋದಿಲ್ಲ. ವಾಸ್ತವಿಕತೆಗೆ ಒಬ್ಬರು ಶಾಂತವಣ್ಣ ಅಂತಾರಾಷ್ಟ್ರೀಯ ಮಟ್ಟದ ತಬಲ, ಮಡಿವಾಳಯ ಮುತ್ಯ ವರ್ಷದ 12 ತಿಂಗಳು. ಇದಕ್ಕೆ ಕಾರಣ ಯಾರು ಅಂದ್ರೆ ಅಲ್ಲಿ ಸಂಸ್ಕಾರದ ಕುಡಿಯೋದು. ನಮಗೆ ಯಾರು ಇತ್ತೀಚೆಗೆ ಕಲಿಸಿರ್ತಕ್ಕಂಥದ್ದು ಯಾರ್ರಿ? ನಮ್ಮ ಉಚ್ಚಿ ಸಂಡಾಸ ಏನೆಲ್ಲ ಇದ್ರು ಕೂಡ ತೊಳೆದು ಬಳದು ಸಂಸ್ಕಾರ ಕೊಟ್ಟು ಬೆಳೆಸ್ತಕ್ಕಂಥ ಈ ದಿಕ್ಸೂಚಿಯ ಜ್ಯೋತಿ ಏನದಲ್ಲ, ಅದು ನಮ್ಮಪ್ಪ. ಆ ನಮ್ಮವ್ವನ ಬಿಟ್ಟರೆ ಯಾರಿಗೆ ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಆ ತಂದೆ ಮತ್ತು ತಾಯಿಯ ಮಾತನಾಡುವಷ್ಟು ವಿರುದ್ಧತೆ ನನಗೆ ಇದೇ ಇಲ್ಲ ಗೊತ್ತಿಲ್ಲ. ನಾನು ಆರೋಗ್ಯ ಇಲಾಖೆಯಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಶಿವಲಿಂಗ ಸಂತೋಷನಂತ ಒಬ್ಬ ಪ್ರಜ್ಞಾವಂತ ವಿದ್ಯಾವಂತರ ಜೊತೆಯಲ್ಲಿ ಇದ್ದೀನಿ ಅಂತ ಹೇಳಿ ಒಂದಿಷ್ಟು 4 ಮಾತು ಬರ್ತಾ ಇದೆ. ತಾಯಿ ಅಂದ್ರೆ ನಾವು ಕುಡಿದು ತಿಂದು ಗೆಲ್ಲೋ ಬಿದ್ದು ಸಾಯ್ಬೋದಾಗಿತ್ತು. ಆದರೆ ಇಂಥ ಪರಮ ಪೂಜ್ಯರ ಆದರ್ಶದ ನುಡಿಗಳು ನನ್ನ ಗುರುಗಳಾದ ಅಮೃತೇಶ್ ಮಾಸ್ತರ್ ಕಲಿಶಕ್ತಿ ಅವರ ನನ್ನ ನುಡಿಗಳನ್ನೇ ಕೇಳಿ ಇವತ್ತು ಅಲ್ಲಿ ಮಾತನಾಡ್ತಾ ಇದ್ದೇನೆ. ಇದರಲ್ಲಿ 10 ಮಾತುಗಳು ತಪ್ಪಿದ್ರು ಕೂಡ ಯುವಕರೇ, ನಿಮ್ಮ ಕೈ ಮುಗಿದು ಕಾಲು ಜೋಡಿಸ್ತೇನೆ. ನಿಮಗೆ 1000 ಸಮಸ್ಯೆಗಳು ಬರಲಿ, ಹಡೆದ ತಾಯಿ ಮತ್ತು ತಂದೆಯರನ್ನ ಅವರು ತಪ್ಪು ಮಾಡ್ತಾರೆ. ಈ ವಯಸ್ಸಿನಲ್ಲಿ ಕುಂತದಿದೆ ನಮ್ಮ ಕಾಕ, ಏನೋ ಆಗಿರ್ತದೆ, ಒಂದು ತಪ್ಪಾಗಿರ್ತದ. ಇತ್ತೀಚಿನ ಹುಡುಗರಿಗೆ ಪ್ಯಾಂಟ್ ಉಟ್ಕೊಂಡವರಿಗೆ ಈ ಧೋತ್ರ ಉಟ್ಕೊಂಡಿರ್ತಕ್ಕಂಥ ಅವ್ವ ಅಪ್ಪ ಮನೆಯಾಗ ಕಂಡ್ರೆ, ಸೀರೆ ಉಟ್ಕೊಂಡೆ ಕಂಡ್ರೆ ಅಲರ್ಜಿ ಆಗ್ತಕ್ಕಂಥ ಕುಟುಂಬಗಳು ಇವತ್ತು ನಾವೆಲ್ಲ ಸಿಟಿಯಲ್ಲಿ ನೋಡ್ತಾ ಇದ್ದೀವಿ. ಆ ಕಾರಣ ಈ ಕಾರಣ ಜಾಗತೀಕರಣದ ಮತ್ತೆ ನಾವು ಏನೆಲ್ಲ ಮಾಡೋದು ಕೂಡ ನಾವು ಜಗತ್ತಿನಲ್ಲಿ ಬೆಳಗನ್ನು ಕೂಡ ಇವತ್ತು ಧರ್ಮ ಸಿಂಗ್ ಸಾಹೇಬರು ಅವ್ರ ಊರಿಗೆ ಬಂದರು. ನಾನು ಏನೇ ಮಾಡಿದ್ರು ಕೂಡ ನಮ್ಮ ಊರಿಗೆ ಬರಬೇಕು, ನಮ್ಮ ಊರಿನ ಜನರ ಮನಸ್ಸನ್ನು ಗೆದ್ದಾಗ ಮಾತ್ರ ಈ ಹುಟ್ಟಿದ ಮನುಷ್ಯನ ಜೀವನ ಪಾವನ. ಇಲ್ಲದಿದ್ರೆ ತೇ ಮರ್ತ್ಯ ಲೋಕ ಭುವಿಭಾರ ಭೂತ ಮನುಷ್ಯ ರೂಪೇಣ ಮೃಗಾಚರಣೆ ಮಾತನಾಡುತ್ತಾ ಎಲ್ಲರಿಗೂ ಬಹಳಷ್ಟು ಜನ